ಪ್ರಾರಂಭ ಮಾಡೋಣ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನಮ್ಮನ್ನು ಉಂಟು ಮಾಡಿದವನ ಆತನೇ, ನಾವು ಆತನವರು. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನನ್ನು ಕೊಂಡಾಡಿರಿ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೇನ್. ಕನ್ನಡ ಸಂಗೀತಗಳಲ್ಲಿ 368ನೇ ಕನ್ನಡ ಸಂಗೀತವನ್ನು ಹಾಡಿಕೊಳ್ಳೋಣ. ಕನ್ನಡ ಸಂಗೀತಗಳಲ್ಲಿ 368ನೇ ಕನ್ನಡ ಸಂಗೀತದ ಮೊದಲ 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಮೊದಲ 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ದೇವರ ಆಶೀರ್ವಾದದಿಂದ ಬಾಳು ಸೊತ್ತು ಸಿಕ್ಕುತ್ತೆ. ಕರ್ತನೇ, ಸದಾ ಇರುವಾತನೇ, ನೀನು ಪರಿಶುದ್ಧನು, ಸರ್ವಶಕ್ತನು, ಸರ್ವಜ್ಞಾನಿಯು, ಮಾನ ಮಹಿಮೆಗಳು ಹೊಂದಲು ಯೋಗ್ಯನಾಗಿದ್ದಿ. ಸರ್ವ ಸೃಷ್ಟಿಯ ನಿರ್ಮಾಣಿಕನು ನೀನೇ, ಅದಕ್ಕಾಗಿ ನಿನಗೆ ಸ್ತುತಿಸುತ್ತೇವೆ. ಕರ್ತನೇ, ಸದಾ ಇರುವಾತನೇ, ನೀನು ಸಕಲ ವಿಷಯಗಳಲ್ಲಿ ನಮ್ಮನ್ನು ಸತ್ಯಕ್ಕೆ ಸೇರಿಸುವವನು, ನಿಜ ಪ್ರೀತಿಯನ್ನು ಸುರಿಸುವವನು, ಫಲಭರಿತವಾದ ಜೀವನ ನಡೆಸಲು ನಮಗೆ ಪ್ರೇರೇಪಿಸುವಾತನು, ನಮ್ಮ ಮನೋನೇತ್ರಗಳನ್ನು ತೆರೆಸುವಾತನೂ ಆಗಿದ್ದಿ. ಸರ್ವ ಸೃಷ್ಟಿಯ ಚಾಲಕನು ನೀನೆ, ಅದಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ಪ್ರಿಯರೇ, ದೇವರ ವಾಕ್ಯವು ಹೀಗೆ ಹೇಳುತ್ತದೆ: ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನು ಅರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ. ನ್ಯಾಯವನ್ನು ಆಚರಿಸುವುದು,
ಕರುಣೆಯಲ್ಲಿ ಆಸಕ್ತನಾಗಿರುವುದು, ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನನ್ನು ಅಪೇಕ್ಷಿಸುವನು. ಆದುದರಿಂದ ನೀವೆಲ್ಲರೂ ಮೊಣಕಾಲೂರಿ ನಮ್ಮ ತಪ್ಪುಗಳನ್ನು ದೇವರ ಮುಂದೆ ಅರಿಕೆ ಮಾಡಿಕೊಳ್ಳೋಣ. ಪವಿತ್ರನಾದ ದೇವರೇ, ನಾವು ನಿನ್ನ ಸನ್ನಿಧಾನದಲ್ಲಿ ಪಾಪಿಗಳೆಂಬುದನ್ನು ಒಪ್ಪಿ ಅರಿಕೆ ಮಾಡುತ್ತೇವೆ. ನೀನು ನಮ್ಮನ್ನು ಪರಿಪೂರ್ಣವಾಗಿ ಪ್ರೀತಿಸಿದರೂ ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸಲಿಲ್ಲ. ನೀನು ಒಳ್ಳೆಯ ಬೀಜವನ್ನು ಬಿತ್ತಿದರೂ ನಾವು ಒಳ್ಳೆಯ ಫಲ ಕೊಡಲಿಲ್ಲ. ನೀನು ನಮ್ಮನ್ನು ಕರುಣಿಸಿದರೂ ನಾವು ಇತರರನ್ನು ಕರುಣಿಸಲಿಲ್ಲ. ನಿನ್ನ ಈ ಸುಂದರವಾದ ಸೃಷ್ಟಿಯನ್ನು ನಮ್ಮ ಸ್ವಾರ್ಥದಿಂದ ಅಂದಗೆಡಿಸಿದೆವು. ನೀನು ನಮ್ಮಲ್ಲಿ ಫಲವನ್ನು ಕೊಡುವ ಹಾಗೆ ಹುಡುಕಿದಾಗ ಬರೇ ಎಲೆಗಳಿಂದ ತುಂಬಿದಂತಹ ಅಂಜೂರದ ಮರದಂತೆ ತೋರಿಕೆಯ ಜೀವನ ನಾವು ನಡೆಸಿದೆವು. ಪ್ರಭುವೇ, ನಮ್ಮ ಅಪರಾಧಗಳನ್ನು ನೀನು ಮನ್ನಿಸು. ನಾವು ನೀನು ಮೆಚ್ಚುವಂತಹ ನೀತಿ, ಪ್ರೀತಿ, ಶುದ್ಧತೆಗಳೆಂಬ ಫಲಗಳಿಂದ ಕಂಗೊಳಿಸುವಂತೆ ನಮ್ಮಲ್ಲಿ ನೂತನ ಜೀವಿತವನ್ನು ಉಂಟು ಮಾಡೆಂದು ಪ್ರಾರ್ಥಿಸುತ್ತೇವೆ. ಆಮೇನ್. ಯಥಾರ್ಥವಾಗಿ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವವರಿಗೆ ದೇವರ ವಾಕ್ಯವು ಹೀಗೆ ಆಧರಿಸುತ್ತದೆ: ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆಕೊಂಡಿದ್ದೇನೆ. ನಾವೆಲ್ಲ ಎದ್ದು ನಿಂತು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂತೆ ಹಾಡಿನ ರೂಪದಲ್ಲಿ ಯೆಹೋವ ನಿನ್ನ ನಾಮವ ಕೊಂಡಾಡಿ ಹಾಡುವೆನು, ಸ್ವರ್ಗದ ಮನ್ನವ ನೀಡಿ ನಮ್ಮನ್ನು ರಕ್ಷಿಸಿದಿ ಎಂಬ ರಾಗವನ್ನು ನಾವೆಲ್ಲೊಟ್ಟಾಗಿ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು, ನಮಗೂ ಈ ವರ್ಷದಲ್ಲಿಯೂ ಬಿತ್ತುವುದಕ್ಕೆ ಬೀಜವನ್ನು, ಉಣ್ಣುವುದಕ್ಕೆ ಆಹಾರವನ್ನು ದಯಪಾಲಿಸಿದ್ದಕ್ಕಾಗಿ ನಿನ್ನನ್ನು ಕೃತಜ್ಞತೆಯಿಂದ ವಂದಿಸುತ್ತೇವೆ. ದೇವ, ನಿನ್ನ ಸೇವಕನಾದ ಎಲಿಯನ ಕೆರೇತ್ ಹಳ್ಳದಲ್ಲಿದ್ದಾಗ ಆಹಾರ ತಂದು ಕೊಡಬೇಕೆಂದು ಕಾಗೆಗೆ ಆಜ್ಞಾಪಿಸಿದಿ. ರೊಟ್ಟಿ, ಮಾಂಸ ಮತ್ತು ಹಳ್ಳದ ನೀರಿನ ಮೂಲಕ ನಿರಾಶೆಯಲ್ಲಿದ್ದ ಎಲಿಯನಿಗೆ ನಿರೀಕ್ಷೆಯನ್ನು ನೀಡಿ ಸಂರಕ್ಷಿಸಿದ್ದಿ. ನೀನು ಈಗಲೂ ಇದೇ ರೀತಿಯಲ್ಲಿ ದೇವರೇ ನಮ್ಮೆಲ್ಲರನ್ನು ನೀನು ಸಂರಕ್ಷಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಪರಾಂಬರಿಸ್ತಿ ಎಂದು ಅರಿಯಲು ನೀನು ನಿನ್ನ ಸಹಾಯವನ್ನು ನಮಗೆ ಮಾಡು.
ನಿನ್ನ ಕೃಪೆಯೇ ನಮಗೆ ಸಾಕು ಎಂದು ತಿಳಿದುಕೊಂಡು ಜೀವನವನ್ನು ಸಾಗಿಸುವಾಗ ನಮ್ಮನ್ನು ನೀನು ಬಲಪಡಿಸು. ಯುಗದ ಸಮಾಪ್ತಿಯವರೆಗೂ ನಮ್ಮ ಜೊತೆಗಾರನಾಗಿದ್ದುಕೊಂಡು ಇರುತ್ತಿ ಎಂಬುದಾಗಿ ವಾಗ್ದಾನ ಮಾಡಿ ನಿನ್ನ ನಿರಂತರವು ಕಾಯುವ ಕಾಪಾಡುವ ಕೈಯ ಅಡಿಯಲ್ಲಿ ನಮ್ಮನ್ನು ನೀನು ಮುನ್ನಡೆಸುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಈಗ ಸಭಾ ಹಿರಿಯರಿಂದ ಸತ್ಯವೇದ ಪಾರಾಯಣ ಪಾಠವು ಪಠಣವಾಗುವುದು. ಈ ಪರಿಶುದ್ಧವಾದ ಆಯ್ತವಾರಗು ಬುಲೆತ ಬರ್ಬವು ಗೊಂತು ಮಲ್ತಿನ ದೇವರನ ವಾಕ್ಯಡು ಅವು ಹಳೆ ಒಡಂಬಡಿಕೆಡು ಮೋಶೆ ಬೆರಿತಿನ ಧರ್ಮಶಾಸ್ತ್ರಡು ಧರ್ಮೋಪದೇಶ ಕಾಂಡ 26ನೇ ಸಂಧಿ ಪಾತೆರಳು 1-11 ಮುಟ್ಟ. ಪ್ರತಿ ವರ್ಷುಡ್ಲ ಕಡೀರ್ದ ಬುಲೆಕಲೇನು ನಗ ಪ್ರಥಮ ಬುಲೆಕಲೇನು ಒಪ್ಪಿಪುನಗ ಮಳ್ಪುಡಾಯನ ಆರಾಧನಾ ಕ್ರಮ. ನಿಕ್ಕಳೆ ದೇವರಾಯ ಯೆಹೋವೇ ನಿಕ್ಕಳೆಗು ಸ್ವಂತ ದೇಶವಾರಿ ಒಚ್ಚಿದು ಕೊರ್ಪಿನ ದೇಶನು ನಿಕ್ಕಳು ಸೇರ್ದು ಒತ್ತಲ್ಮೆ ಮಲ್ತೊಂದು ಐಟಿ ಜೀವನ ಮಲ್ಪುನಾಗ ಆಯ್ ದೈಟ ಕೊತ್ತಿನ ಕಂಡದ ಮಾತಾ ಬುಲೆಕಲಿಡ್ಲ ನಿಕ್ಕಲು ಕೆಲವು ಕಡೀರ ಪಲುಕುಲೇನು ಬುಟ್ಟಿಡ್ಬಾರ್ದು. ನಿಕ್ಲೆನೆ ದೇವರಾಯನ ಯೆಹೋವನು ತನ್ನ ಪುದರನ್ನು ಸ್ಥಾಪನೆ ಮಲ್ಪೆರೆ ಒತ್ತುನ ಜಾಗೋಗು ದೆತ್ತೊಂದು ಪೋದು ಆ ಕಾಲುಡು ಉಪ್ಪುನ ಮಹಾಯಾಜಕಗು ಯೆಹೋವೇ ಎಂಕ್ಲೆನ ಹಿರಿಯರಿಗು ನನ್ನ ಪಿತೃಳೆಗು ಆಜಮಲ್ತು ಕೋರಿನ ದೇಶಡು ಎಂಕ್ಳು ಸೇರ್ದಾಂಡು ಪಂಡದು ಈ ಪ್ರಾರ್ಥಿಸಿನ ದೇವಿರಾಯಿ ಯೆಹೋವನ ಸನ್ನಿಧಿಡು ಇತ್ತ ಒಪ್ಪೆಂಡ ಪಂಡದು ಪನೋಡು. ಯಾಜಕ್ಕೆ ಆ ಬುಟ್ಟಿನ ನಿಕ್ಲೆನ ಕೈಡ್ದು ದೆತ್ತೊಂದು ನಿಕ್ಲೆನ ದೇವಿರಾಯಿ ಯೆಹೋವನ ಯಜ್ಞವೇದ್ಯದ ತುಂಬು ದೀನಗ ನಿಕ್ಕಳು ನಿಕ್ಲೆನ ದೇವಿರಾಯಿ ಯೆಹೋವನ ಸನ್ನಿಧಿಡು ಆರಾಮ್ಯ ಆಯಿ ನಮ್ಮ ಮೂಲ ಪಿತೃ ಗತಿದಾಂತಿನೇ ಆದು ಒಂತ ಜನಕಲೊಟ್ಟಿಗೂ ಐಗುಪ್ತ ದೇಶಗೂ ಹೋದು ಅವಳು ಒಳಿತಂಡೆ. ಅವಳು ಆಯನ ಸಂತಾನ ದಾಖಲೆ ಹೆಚ್ಚಿದು ಭಾರಿ ಗಟ್ಟಿಮುಟ್ಟಾಯ. ಐಗುಪ್ತ ದಾಖಲು ನಮಕ್ ಕಿರಿಕಿರಿ ಮಲ್ತದು ಮಸ್ತು ಉಪದ್ರ ಕೊರ್ದು ಬೇನೆ ಮಲ್ಪದು ಎಂಕ್ಲೆಡ್ದು ಇರ್ಮಡಿ ಬೇಲೆ ಮಲ್ಪೊಂದು ನಮ್ಮ ಪಿತೃಳಿನ ದೇವರಾಯ ಯೆಹೋವಾಗ ಬೊಡ್ಚಿ ಬೊಬ್ಬೆ ಪಾಡ್ದು ನಟ್ಟನಗ ಆಯೆ ಕೇಣ್ದು ನಮ್ಮ ದುರವಸ್ಥೆಡ್ಲ ಉಪದ್ರವಡ್ಲ ತೂದು ನಮ್ಮ ರಟ್ಟೆದ ತಾಕತ್ತನ್ನು ಶಿಕ್ಷೆ ಕೊರ್ಪಿ ಕೈನ್ಲ ಬಾರಿ ಬಾರಿ ಪೋಡಿಗೆನ್ಲ ಭೂಕಂಪ ಉತ್ಪಾತನ್ಲ ಉಂಡು ಮಲ್ತದು ಎಂಕ್ಲೇನ ಬುಡ್ಪಾದು ಐಗುಪ್ತ ದೇಶಡ್ದು ಪೇರ್ಲಾತಿಗಲ ಪರಪನಂಚಿನ ಈ ದೇಶನು ಎಂಕ್ಲೆ ಕುರಿ ಆಯ್ನಿಟ್ ತಾಸ್ರ ಯೆಹೋವನೇ ಈ ಎಂಕ್ಲೆದು ಇಮ್ಮು ಮಲ್ತಿನ ಭೂಮಿದ ಬುಲೆಟ್ ಸುರುತ್ತ ಬುಲೆಕ್ಲೇನು ಎಂಕ್ಳು ಕಾಣಿಕೆಯಾದ ಅರ್ಪಣೆ ಮಲ್ಪುವ. ಒತ್ತಿನುಡು ದೇವರೇ ಪಂಡದು ಈ ಪ್ರಥಮ ಪಲಕುಲೇನು ನಿಕ್ಲೆನ ದೇವರಾಯಿ ಯೆಹೋವನ ಸನ್ನಿಧಿಡು ದೀದು ಆಯನ ಆರಾಧನೆ ಮಲ್ಪೋಡು. ಅಪಾಗ ದೇವರಿ ನಿಕ್ಲೆನ ಇಲ್ಲದಾಕ್ಲೆಗ್ಲ ಉಂಡು ಮಲ್ತಿನ ಮಾತಾ ಸುಖ ಸಂತೋಷಳೆಗಾದು ನಿಕ್ಲುಲ ಲೇವಿನಕಲ್ಲ ನಿಕ್ಲೆನ ಮಧ್ಯಡುಪು ಪರದೇಶ ಇಲ್ಲ ಸಂಭ್ರಮ ಪಡೆವಳು. ಪ್ರತಿ ಮೂಜನ ವರ್ಷಡು 17 ಭಾಗ ಅರ್ಪಣೆ ಮಲ್ಪನಾಗ ಮಲ್ಪೊಡಾಯಿನ ಆರಾಧನಾ ಕ್ರಮ. ದಶಮಾಂಶನು ಕೊರಡಾಯಿ ಮೂಜನ ಸಂವತ್ಸರಡು ನಿಕ್ಲೆಗೆ ಪತ್ತಿನ ಕಮಾಯ್ದ 17 ಭಾಗನು ಅಜೋ ಮಲ್ತದು ನಿಕ್ಲೆ ಊರ್ಡುಪ್ಪುನ ಲೇಬಿಯರು ಪರದೇಶಿಳು ಅಪ್ಪೆ ಅಮ್ಮೆ ದಾಂತಿನಕಲು ವಿಧವೆನಾಕುಳ್ಳ ಒಣಸ್ ಮಲ್ತದು ಸಂತೋಷಡುಪ್ಪು ಲೆಕ್ಕ ಅವೇನು ಅಕಲೆಗೆ ಕೊರಡತ್ತ. ಈಗ ನಮ್ಮ ಸಭೆಯ ಯವನಸ್ಥರು ಒಂದು ಬೆಳಕಣೆ ಹಬ್ಬದ ವಿಶೇಷ ಸಂಗೀತವನ್ನು ಹಾಡಲಿಕ್ಕಿದ್ದಾರೆ.
ಬಳಿಯಲಿ ಬಂದಿಹೆವು ನಿನ್ನ ಪಾದ ಚರಣ ಕಮಲ ಹಿಡಿದು ಸ್ತುತಿ ಸ್ತೋತ್ರ ಅರ್ಪಿಸುತ್ತಾ ಇರುವೆವು ನಿನ್ನ ಪಾದ ಬಳಿಯಲಿ ನಾವು ಬೆಳೆ ಹಬ್ಬ ದಿನದಲ್ಲಿ ಬಂದಿಹೆವು ನಿನ್ನ ಪಾದ ಚರಣ ಕಮಲ ಹಿಡಿದು ಸ್ತುತಿ ಸ್ತೋತ್ರ ಅರ್ಪಿಸುತ್ತಾ ಇರುವೆವು ನಿನ್ನ ಪಾದ ಬಳಿಯಲಿ ನಾವು ಹಲ್ಲೆಲೂಯಾ 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 ಸ್ತುತಿ ಸ್ತೋತ್ರ ಘನಮಾನ ನಿನಗೆಂದು ಸಲ್ಲಲಿ ಸ್ತುತಿ ಸ್ತೋತ್ರ ಘನಮಾನ ನಿನಗೆಂದು ಸಲ್ಲಲಿ. ನಿನ್ನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಳು ಬರಲಿ ಯಾವನಾರ್ಪಿಸಿ ಅಡ್ಡ ಬೀಳಲಿ ನಿನ್ನ ಮೆಚ್ಚಿಸಲೇನು ಮಾಡಲಿ ನಿನ್ನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಳು ಬರಲಿ ಯಾವನಾರ್ಪಿಸಿ ಅಡ್ಡ ಬೀಳಲಿ ನಿನ್ನ ಮೆಚ್ಚಿಸಲೇನು ಮಾಡಲಿ ಎಡೆ ಹಬ್ಬ ದಿನದಲ್ಲಿ ಬಂದಿಹೆವು ನಿನ್ನ ಪಾದ ಚರಣ ಕಮಲ ಹಿಡಿದು ಸ್ತುತಿ ಸ್ತೋತ್ರ ಅರ್ಪಿಸುತ್ತಾ ಇರುವೆವು ನಿನ್ನ ಪಾದ ಬಳಿಯಲಿ ನಾವು ಹಲ್ಲೆಲೂಯಾ 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 ಸ್ತುತಿ ಸ್ತೋತ್ರ ಘನಮಾನ ನಿನಗೆಂದು ಸಲ್ಲಲಿ ಸ್ತುತಿ ಸ್ತೋತ್ರ ಘನಮಾನ ನಿನಗೆಂದು ಸಲ್ಲಲಿ. ರಾತ್ರ ಸಮಯದಲ್ಲಿ ಮಳೆ ಬೆಳೆಯಲು ಕೊಟ್ಟವನೇ ವ್ಯಾಧಿ ನೀಗುವಾಗನೇ ನಿನ್ನ ನಾಮ ಹರಸಿ ಹಾಡುವೆ ರಾತ್ರ ಸಮಯದಲ್ಲಿ ಮಳೆ ಬೆಳೆಯಲು ಕೊಟ್ಟವನೇ ವ್ಯಾಧಿ ನೀಗುವಾಗನೇ ನಿನ್ನ ನಾಮ ಹರಸಿ ಹಾಡುವೆ ಬೆಳೆ ಹಬ್ಬ ದಿನದಲ್ಲಿ ಬಂದಿಹೆವು ನಿನ್ನ ಪಾದ ಚರಣ ಕಮಲ ಹಿಡಿದು ಸ್ತುತಿ ಸ್ತೋತ್ರ ಅರ್ಪಿಸುತ್ತಾ ಇರುವೆವು ನಿನ್ನ ಪಾದ ಬಳಿಯಲಿ ನಾವು ಹಲ್ಲೆಲೂಯಾ 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 ಸ್ತುತಿ ಸ್ತೋತ್ರ ಘನಮಾನ ನಿನಗೆಂದು ಸಲ್ಲಲಿ ಸ್ತುತಿ ಸ್ತೋತ್ರ ಘನಮಾನ ನಿನಗೆಂದು ಸಲ್ಲಲಿ. ಧನ್ಯವಾದಗಳು ಯೋಹನಸ್ಥರಿಗೆ. ನಮಗೆ ಸಂಗೀತದ ರಸದೌತಣವನ್ನು ಈ ಹಬ್ಬದ ಔತಣಕೂಟದಿಂದ ಮೊದಲೇ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಬೊಕ್ಕ ಹೊಸ ಒಡಂಬಡಿಕೆಡು ಅಪೋಸ್ತಲ ಪೌಲು ತಿಮೋತಿಯಾಗ ಬರೆದಿನ ದುಂಬುದ ಪತ್ರಿಕೆ 6ನೇ ಸಂಧಿ 6ನೇ ವಚನ ಹಿಡಿದು 12ನೇ ವಚನ.
ಆಂಡ ಭಕ್ತಿಗೆ ಇಯವು ಇನ್ಪಿ ಮನಸ್ಸು ಕೂಡ್ದುಪ್ಪು ನಾವು ಮಲ್ಲ ದುಡಿಕೆ ಆದುಂಡು ನಮ್ಮ ಲೋಕಗೂ ದಾಲಾಕೊಂಡು ಬತ್ತಜ ನಂಗೆ ದಾಲಾಕೊಂಡು ಪೋರೆಗ್ಲೈ ಬಲ್ಲಿ ಪಂಪಿನವು ನಿಜನೇ ನಂಗೆ ನುಪ್ಪು ಕುಂಡು ಉಂಡುಡ ಅವು ನಂಗೆ ಇಯವು ಅಂದದು ಉಪ್ಪಡು ಆಂಡ ಐಶ್ವರ್ಯವಂತರು ಆವೇರೆ ಮನಸ್ಸಿಕ್ಕಿನಾಕಲು ಶೋಧನೆಡು ಉರುಳುಡು ಬೂರ್ದು ಕೇಡು ಕೊರ್ಪಿ ಅನೇಕ ಹೆಡ್ಡ ಇಚ್ಛೆಗಳು ಬೂರ್ವೇರು ಒಂದು ನರಮಾನ್ಯರಿಗೆ ಮೋಸುಡ್ಲ ನಾಶನೊಡ್ಲ ಪಾಡುಂಡು ದಾಯಗಂದಂಡ ಪಣವುದ ಆಶೆ ಅವು ಮಾತ ಕೇಡುಗು ಬೇರಾದುಂಡು ಐಕ್ ಪಾಕ ಮಂದೆ ಮನಸ್ಸು ಇದು ವಿಶ್ವಾಸಗೂ ಕ್ರಿಸ್ತ ನಂಬಿಕೆಡು ತತ್ತುಪೋದು ತಣುಕುಲೇನು ದಿಂಜ ಬೇನೆ ಮತ್ತುಂಡೆ ಆಂಡ ಈ ದೇವರ ನರಮಾನ್ಯ ಒಂದೆರಡು ಪಾರ್ಪೋದು ನೀತಿಗೂ ಭಕ್ತಿಗೂ ವಿಶ್ವಾಸಗೂ ಪ್ರೀತಿಗೂ ತಾಳ್ಮೆಗೂ ಸಜ್ಜನಿಗೆಗೂ ಸಾಹಸ ಮಾಡ್ಕೊಳ ವಿಶ್ವಾಸದ ಎಡ್ಡ ಉಳ್ಳಾಟನೂ ಉರುಡಲ ನಿತ್ಯ ಜೀವನ ಪತ್ತೊಂಡ್ಲ ಮುಂದಕ್ಕೆ ನೀನು ಲೆತ್ತುಂಡು ದಿಂಜ ಸಾಕ್ಷಿದಾಗಲೇ ಎದುರು ಎಡ್ಡೆ ಪಾತ್ರವನ್ನು ಅರಿಕೆ ಮಾಡ್ತಾನೆ ಇಡಗೆ ಇನಿತ ಕಾರಣ ಪಾಠವನ್ನು ತಯಾರು ಕನಿಕರುಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿ ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿರುತ್ತಾನೆ. ಹೀಗಿರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ಕೂಡ ಅರಿಕೆ ಮಾಡಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸ್ತೇನೆ. ನಾವು ಒಟ್ಟಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪುಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೊನಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿ ತಿರುಗಿ ಬಂದು ಬದುಕಿರೋವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನ, ನಿತ್ಯ ಜೀವವು ಉಂಟು ನಂಬುತ್ತೇನೆ. ಆಮೇನ್. ಸಭೆಗೆ ಸಾರಿ ತಿಳಿಸಬೇಕಾದ ಪ್ರಕಟಣೆಗಳು. ಕಳೆದ ಭಾನುವಾರದ ಆರಾಧನೆಯ ಕಾಣಿಕೆ 13,370 ರೂಪಾಯಿ. ಜನದಿನದ ಕೃತಜ್ಞತೆಯ ಕಾಣಿಕೆ 4,700 ರೂಪಾಯಿ. ಕಾಣಿಕೆಯ ಡಬ್ಬಿಯಲ್ಲಿ ಬಂದ ಕಾಣಿಕೆ 1,560 ರೂಪಾಯಿ. ಕಾಣಿಕೆಯ ಡಬ್ಬಿಯಲ್ಲಿ ಬಂದ ಜನದಿನದ ಕಾಣಿಕೆ 600 ರೂಪಾಯಿ. ಎಜುಕೇಷನ್ ಫಂಡಿಗೆ ಒಂದು ಕುಟುಂಬದವರು ನೀಡಿದ ಕಾಣಿಕೆ 3,000 ರೂಪಾಯಿ. ಬಡವರ ನಿಧಿಗೆ ಬಂದ ಕಾಣಿಕೆ 500 ರೂಪಾಯಿ. ಸ್ತೋತ್ರದ ಕಾಣಿಕೆ 3,000 ರೂಪಾಯಿ. ಬಡವರ ನಿಧಿಗೆ ಬಂದ ಕಾಣಿಕೆ 2,000 ರೂಪಾಯಿ. ಸ್ತೋತ್ರದ ಕಾಣಿಕೆ 1,000 ರೂಪಾಯಿ. ಬಡವರ ನಿಧಿಗೆ ಬಂದ ಕಾಣಿಕೆ 2,000 ರೂಪಾಯಿ. ಮತ್ತೊಂದು ಬಡವರ ನಿಧಿಗೆ ಬಂದ ಕಾಣಿಕೆ 2,000 ರೂಪಾಯಿ. ಮೆಡಿಕಲ್ ಫಂಡಿಗೆ ಬಂದ ಕಾಣಿಕೆ 5,000 ರೂಪಾಯಿ. ಬೆಳೆ ಕಾಣಿಕೆ ಹಬ್ಬದ ಸಲುವಾಗಿ ಒಂದು ಕುಟುಂಬದವರು ನೀಡಿದ ಕಾಣಿಕೆ 1,000 ರೂಪಾಯಿ. ಮತ್ತೊಂದು ಕುಟುಂಬದವರು ನೀಡಿದ ಕಾಣಿಕೆ 1,000 ರೂಪಾಯಿ. ಸ್ತೋತ್ರದ ಕಾಣಿಕೆ 5,000 ರೂಪಾಯಿ. ಹೀಗೆ ಕಳೆದ ವಾರ ಕೂಡಿಕೆದ ಒಟ್ಟು ಕಾಣಿಕೆ 45,730 ರೂಪಾಯಿ ಆಗಿರ್ತದೆ. ಕರ್ತನಲ್ಲಿ ಪ್ರಿಯರೇ, ತಮ್ಮೆಲ್ಲರಿಗೂ ಈ ಬೆಳೆ ಕಾಣಿಕೆ ಹಬ್ಬದ ಈ ವಿಶೇಷವಾದ ಆರಾಧನೆಗೆ ಕೂಡಿ ಬಂದ ತಮಗೆ ಈ ದಿನದ ಶುಭ ವಂದನೆಗಳನ್ನು ಮಾತ್ರವಲ್ಲದೆ ಮಾಧ್ಯಮದಲ್ಲಿ ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ಸಭೆಯವರಿಗೂ ಕೂಡ ಈ ಸಮಯದಲ್ಲಿ ಬೆಳೆ ಕಾಣಿಕೆ ಹಬ್ಬದ ಶುಭಾಶಯಗಳನ್ನು ತಿಳಿಸುವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಮ್ಮ ಮಧ್ಯದಲ್ಲಿ ಈ ಬೆಳೆ ಕಾಣಿಕೆ ಹಬ್ಬದ ವಿಶೇಷವಾದ ಆರಾಧನೆಯಲ್ಲಿ ದೇವರ ವಾಕ್ಯ ಸಂದೇಶವನ್ನು ನೀಡುವುದಕ್ಕಾಗಿ ನನ್ನ ಸ್ನೇಹಿತರು ಮಾತ್ರವಲ್ಲದೆ CSI ಕ್ರಿಸ್ತ ಮಹಿಮಾ ದೇವಾಲಯದಲ್ಲಿ ಸಭಾಪಾಲಕರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸುತ್ತಿರುವಂಥ ರೆವರೆಂಡ್ ಪ್ರವೀಣ್ ಮಾಬೆನ್ ಅಯ್ಯನವರು ಬಂದಿರುತ್ತಾರೆ. ಅವರನ್ನು ನಾವು ಇಡೀ ಸಭೆಯ ಪರವಾಗಿ ನಾನು ಅವರಿಗೆ ಸ್ವಾಗತಿಸುವನಾಗಿದ್ದೇನೆ ಹಾಗೂ ಉಪಕಾರವನ್ನು ತಿಳಿಸುವನಾಗಿದ್ದೇನೆ. ನಮ್ಮ ಸಭಾ ಹಿರಿಯರಾದ ಶ್ರೀಯುತ ವಿನೋದ್ ಜತ್ತನ್ ಅವರು ಮುಂದೆ ಬಂದು ಅವರಿಗೊಂದು ನೆನಪಿನ ಕಾಣಿಕೆಯನ್ನು ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಅದೇ ವೇಳೆ ಅವರ ಪತ್ನಿ ಕೂಡ ಇದ್ದಾರೆ, ಮಿಸಸ್ ಡಾಕ್ಟರ್ ಸಹನಾ ಮಾಬೆನ್ ಅವರನ್ನು, ಅವರ ಮಕ್ಕಳನ್ನು ಕೂಡ ನಾನು ಈ ಸಮಯದಲ್ಲಿ ಸ್ವಾಗತಿಸುವನಾಗಿದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷದಲ್ಲಿಯೂ ಬೆಳೆ ಕಾಣಿಕೆ ಹಬ್ಬಕ್ಕೆ ಬೇಕಾದ ತೆನೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮ ಸಭೆಯವರಾದ ಶ್ರೀಯುತ ಕ್ರಿಸ್ಟಿ ಜತ್ತನ್ ಅವರಿಗೂ ಮಾತ್ರವಲ್ಲದೆ ವಿಶೇಷವಾಗಿ ಈ ದಿನದಂದು, ಈ ವರ್ಷದಂದು
ನಮಗೆ ಬೇಕಾಗುವಂಥ ಕಬ್ಬಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಶ್ರೀಯುತ ಆರೋನ್ ಪ್ರವೀಣ್ ಅಮ್ಮಣ್ಣ ಹಾಗೂ ಅವರ ಇಡೀ ಕುಟುಂಬಕ್ಕೆ ಈ ಸಮಯದಲ್ಲಿ ನಾನು ಉಪಕಾರವನ್ನು ತಿಳಿಸುವನಾಗಿದ್ದೇನೆ. ಆಲಯವನ್ನು ಶೃಂಗರಿಸಲು ಸಹಾಯ ಮಾಡಿದಂಥ ನಮ್ಮವರೇ ಆದ ಶ್ರೀಯುತ ನವೀನ್ ಅಮ್ಮಣ್ಣವರಿಗೂ ಕೂಡ ನಾನು ಉಪಕಾರವನ್ನು ತಿಳಿಸುವನಾಗಿದ್ದೇನೆ. ಮಾತ್ರವಲ್ಲದೆ ತೆನೆಯನ್ನು ಕಟ್ಟಲು ಆಲಯವನ್ನು ಶೃಂಗರಿಸಲು ಸಹಾಯ ಮಾಡಿದಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಈ ಬಾರಿಯೂ ಉಪಕಾರವನ್ನು ತಿಳಿಸುವನಾಗಿದ್ದೇನೆ. ಇಂದಿನ ಆರಾಧನೆಯ ಗಾಂಭೀರ್ಯತೆಯನ್ನು ಹೆಚ್ಚಿಸಲು ವಾದ್ಯವನ್ನು ನುಡಿಸುವಂಥ ನಮ್ಮೆಲ್ಲ ಬ್ಲೋಯಿಂಗ್ ತಂಡದವರಿಗೂ, ಆರ್ಗನಿಸ್ಟ್ನವರಿಗೂ, ವಿಶೇಷ ಸಂಗೀತವನ್ನು ಹಾಡಿದಂಥ ಯವನಸ್ಥ ಮಕ್ಕಳಿಗೂ, ಹಾಡಲಿಕ್ಕಿರುವಂಥ ನಮ್ಮ ಸಭಾ ಹಿರಿಯರಿಗೂ ಉಪಕಾರವನ್ನು ತಿಳಿಸುವನಾಗಿದ್ದೇನೆ. ಮಾತ್ರವಲ್ಲದೆ ಶುಕ್ರವಾರದ ದಿನದಂದು ಆಲಯವನ್ನು ಶುಚಿ ಮಾಡಲು ಸಹಾಯ ಮಾಡಿದಂಥ ನಮ್ಮ ಮಹಿಳಾ ಅನ್ಯೋನ್ಯ ಕೂಟದ ಎಲ್ಲ ಸದಸ್ಯರಿಗೆ ಈ ಸಮಯದಲ್ಲಿ ಉಪಕಾರವನ್ನು ತಿಳಿಸುವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಕೋವಿಡ್-19 ಇರುವುದರಿಂದ ಆಲಯದಲ್ಲಿ ಎಲ್ಲರೂ ಕೂಡ ಅಂತರವನ್ನು ಕಾಯುವಂತೆ ಹಾಗೂ ಮಾಸ್ಕ್ ಅನ್ನು ಧರಿಸುವಂತೆ ವಿನಂತಿಸುವನಾಗಿದ್ದೇನೆ. ಮಾತ್ರವಲ್ಲದೆ ಈ ಕೋವಿಡ್-19 ಇರುವುದರಿಂದ ಈ ವರ್ಷದಲ್ಲಿ ಬೆಳೆ ಕಾಣಿಕೆ ಹಬ್ಬದ ಆಟೋಟ ಸ್ಪರ್ಧೆಯು ಅದು ನಡೆಸಲಾಗುವುದಿಲ್ಲ. ಆದುದರಿಂದ ಆರಾಧನೆಯ ತರುವಾಯ ನಮ್ಮ ಆಡಿಟೋರಿಯಂನಲ್ಲಿ ನಡೆಸಲಾಗುವಂಥ ಈ ವರ್ಷದ ಬೆಳೆ ಕಾಣಿಕೆ ಹಬ್ಬದ ಏಲಾಮಿನಲ್ಲಿ ಸಭೆಯ ಸದಸ್ಯರಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೊನೆಯವರೆಗೆ ಇದ್ದು ಏಲಾಮನ್ನು ಯಶಸ್ವಿಯಾದ ರೀತಿಯಲ್ಲಿ ನಡೆಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿಯೂ ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ಳುವನಾಗಿದ್ದೇನೆ. ನಮ್ಮ ಸಭೆಯ ಯವನಸ್ಥರು ಬೆಳೆ ಕಾಣಿಕೆ ಹಬ್ಬದ ಸಲುವಾಗಿ ವಿವಿಧ ತಿಂಡಿಗಳನ್ನು ಅವರು ಮಾಡಿರುತ್ತಾರೆ. ಆರಾಧನೆ ತರುವಾಯ ಆಲಯದ ಮುಂಭಾಗದಲ್ಲಿಯೂ ಹಿಂಭಾಗದಲ್ಲಿಯೂ ಅದರ ಸ್ಟಾಲ್ನ ವ್ಯವಸ್ಥೆ ಮಾತ್ರವಲ್ಲದೆ ಶುದ್ಧವಾದ ತೆಂಗಿನ ಎಣ್ಣೆ ಹಾಗೂ ಹನಿಯ ವ್ಯವಸ್ಥೆಯು ಕೂಡ ಮಾಡಲಾಗಿರುತ್ತದೆ. ಬೇಕಿರೋರು ದಯಮಾಡಿ ಆಡಿಟೋರಿಯಂನ ಬಳಿಯಲ್ಲಿ ಅದನ್ನು ಕೇಳಿ ಪಡೆಯುವಂತೆ ವಿನಂತಿ ಹಾಗೂ ಮಕ್ಕಳನ್ನು ಪ್ರೋತ್ಸಾಹಿಸುವಂತೆ ವಿನಂತಿಸುವನಾಗಿದ್ದೇನೆ. ಉಡುಪಿ ವಲಯ ಪರಿಷತ್ 2019-2020 ಸಾಲಿನ SSLC ಹಾಗೂ PUCಯಲ್ಲಿ ವಿಶಿಷ್ಟ ಶ್ರೇಣಿ ಅಥವಾ ಡಿಸ್ಟಿಂಕ್ಷನ್ನಲ್ಲಿ ಪಾಸಾದ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸುವ ಕಾರ್ಯಕ್ರಮ ಅಕ್ಟೋಬರ್ ತಿಂಗಳ ಕೊನೆಯ ಭಾನುವಾರ ಅಂದರೆ ಅಕ್ಟೋಬರ್ 25ನೇ ತಾರೀಕಿನಂದು ನಮ್ಮ ಸಭೆಯಲ್ಲಿ CSI ಕ್ರಿಸ್ತ ಜ್ಯೋತಿ ದೇವಾಲಯ ಕೊರಂಗ್ರಪಾಡಿ ಸಭೆಯಲ್ಲಿ 3 ಗಂಟೆಗೆ ನಡೆಸಲಾಗುವುದು. ಆದುದರಿಂದ ನಮ್ಮ ಸಭೆಯಲ್ಲಿ 85%ಗಿಂತ ಹೆಚ್ಚು ಮಾರ್ಕನ್ನು ಪಡೆದಂಥ SSLC ಹಾಗೂ PUCಯಲ್ಲಿ ಮಾರ್ಕನ್ನು ಪಡೆದಂಥ ಮಕ್ಕಳು ತಮ್ಮ ಭಾವಚಿತ್ರ ಹಾಗೂ ಅವರ ಸಂಪೂರ್ಣ ವಿವರವನ್ನು ಈ ಸೋಮವಾರದ ಒಳಗೆ ಅದನ್ನು ಸಭಾಪಾಲಕರಲ್ಲಿ ತಂದು ಕೊಡುವಂತೆ ಕೇಳಿಕೊಳ್ಳುವನಾಗಿದ್ದೇನೆ. ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ ಸತ್ಯವೇದ ಪ್ರಶ್ನಾವಳಿ ಆನ್ಲೈನ್ನ ಮೂಲಕ ನವೆಂಬರ್ 29ನೇ ತಾರೀಕಿನಂದು ಸತ್ಯವೇದ ಪ್ರಶ್ನಾವಳಿ ಇದರ ಆನ್ಲೈನ್ನ ಮೂಲಕ ಈ ಒಂದು ಸ್ಪರ್ಧೆಯನ್ನು ನಡೆಸಲಾಗುವುದು. ನವೆಂಬರ್ 29 ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ಹಳೆವಡಂಬಡಿಕೆಯ ವಿಮೋಚನಾ ಕಾಂಡದ ಎಲ್ಲ ಅಧ್ಯಾಯದ ಮೇಲೆ ಈ ಸ್ಪರ್ಧೆಯು ನಡೆಸಲಾಗುವುದು. ಅಕ್ಟೋಬರ್ 31 ಈ ತಿಂಗಳ 31 ನೋಂದಾಯಿಸುವಂಥ ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಭೆಯವರ ಸದಸ್ಯರಾದ ಶ್ರೀಯುತ ಸುಧಾಕರ್ ಆಂಡ್ರೂಸ್ ಅಥವಾ ಸಭಾಪಾಲಕರಲ್ಲಿ ಕೇಳಿ ತಿಳಿದುಕೊಳ್ಳುವಂತೆ ವಿನಂತಿಸುವನಾಗಿದ್ದೇನೆ. ನಾವು ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸುವಂತೆ ಕನ್ನಡ ಸಂಗೀತಗಳಲ್ಲಿ 271ನೇ ಕನ್ನಡ ಸಂಗೀತವನ್ನು ಹಾಡಿಕೊಳ್ಳೋಣ. ಕನ್ನಡ ಸಂಗೀತಗಳಲ್ಲಿ 271ನೇ ಕನ್ನಡ ಸಂಗೀತದ ಬೇಕಿದ್ದ ಕ್ಷಣಗಳನ್ನು ಹಾಡುವಾಗ ಕಾಣಿಕೆಯು ಕೂಡಿಸಲಾಗುವುದು. ಎಲ್ಲ ಒಳ್ಳೆಯ ದಾನಗಳ ಮೂಲಕರ್ತ ದೇವರೇ, ನಿನ್ನ ದಿವ್ಯಾಶೀರ್ವಾದ ದಯಮಾಡು ನನಗೆ.
Estera samadana tayama dunanage nanage nanage tayama dunanage ನನಗೆ ನನಗೆ ದಯ ಮಾಡು ನನಗೆ ಜ್ಞಾನ ಶಕ್ತಿ ಸತ್ಯ ಶಕ್ತಿ ಕೊಡುವಂತ ಆತ್ಮನೇ ನನ್ನ ಆತ್ಮದಲ್ಲಿ ಶಕ್ತಿ ದಯ ಮಾಡು ಸ್ವಾಮಿಯೇ ನನಗೆ ನನಗೆ ದಯ ಮಾಡು ನನಗೆ 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 ದಯ ಮಾಡು ನನಗೆ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ಎಲ್ಲ ವರದಾನಗಳಿಗೂ ಮೂಲನಾದ ದೇವರೇ, ಈ ಹಬ್ಬದ ದಿನದಂದು ಕೃತಜ್ಞತಾ ಹೃದಯದಿಂದ ನಿನ್ನ ಪವಿತ್ರಾಲಯದಲ್ಲಿ ಸೇರಿ ಬಂದಿದ್ದೇವೆ. ಇಂದು ನಿನ್ನನ್ನು ಆರಾಧಿಸಲು ನೀನು ನೀಡಿದ ಕೃಪೆಯನ್ನು ನೆನಪಿಸಿಕೊಳ್ಳುತ್ತಾ ಕಾಣಿಕೆಯನ್ನು, ವಸ್ತುರೂಪದ ಕಾಣಿಕೆಯನ್ನು ನಿನಗೆ ಸಮರ್ಪಿಸಿದ್ದೇವೆ. ದೇವರೇ, ನಮ್ಮ ಜೀವನದ ಪ್ರತಿದಿನದಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ನಿನ್ನ ಕೃಪಾಶೀರ್ವಾದದಿಂದ ತುಂಬಿಸಿ ನಿರೀಕ್ಷೆಯಿಂದ ನಮ್ಮನ್ನು ಮುನ್ನಡೆಸಿರುವಿ. ನಾವು ಸಮರ್ಪಿಸುವುದೆಲ್ಲವೂ ನಿನ್ನ ದಾನವೇ ಆಗಿದೆ. ನಾವು ಕೊರತೆಯಲ್ಲಿ ಬಿದ್ದಾಗ ಸಮೃದ್ಧಿಯನ್ನು, ಭರವಸೆ ಕಳಕೊಂಡಾಗ ಭವಿಷ್ಯತ್ತಿನ ಭವ್ಯ ಕನಸುಗಳನ್ನು ತೋರ ಮಾಡಿದಿ. ನಾವು ಸಮಸ್ಯೆಯಲ್ಲಿದ್ದಾಗ ಸಹಾಯದ ಹಸ್ತವನ್ನು, ಕಣ್ಣೀರಿಟ್ಟಾಗ ಕರುಣೆಯ ಕೈಗಳಿಂದಲೂ ಆಧರಿಸಿದೆ. ಕುಟುಂಬದ ಪ್ರೀತಿಯನ್ನು, ಸ್ನೇಹಿತರ ಸ್ನೇಹವನ್ನು, ಮಕ್ಕಳ ಮೊಮ್ಮಕ್ಕಳ ಮುಗ್ಧತೆಯನ್ನು ಕಾಣುವ ಕೃಪೆ ನೀಡಿದೆ. ಸಭೆ ಸಮಾಜದಲ್ಲಿ ನಮ್ಮ ಕೊಡುಗೆಗಳನ್ನು ನೀಡಲು, ಫಲಭರಿತ ಜೀವನ ಸಾಗಿಸಲು ನಮಗೆ ನಿನ್ನ ಆಶೀರ್ವಾದದ ಮಳೆ ಸುರಿಯ ಮಾಡಿದಿ. ಈ ಪವಿತ್ರ ದಿನದಂದು ನಾವು ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಹಾಗೂ ಮತ್ತಿತರ ವಿಶೇಷ ದಿನಗಳನ್ನು ಕಂಡವರನ್ನು ನೆನಪಿಸಿಕೊಳ್ಳುತ್ತೇವೆ. ಮುಂದಿನ ದಿನಗಳಲ್ಲಿಯೂ ಅವರೆಲ್ಲರನ್ನೂ ನಿನ್ನ ಕೃಪೆಯಿಂದ ತುಂಬಿಸು. ದೇವರೇ, ಈಗಲೂ ಯಾವಾಗಲೂ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನಿನ್ನ ಪ್ರೀತಿಯ ಕರಗಳಿಂದ ಆವರಿಸಿ ಕಾಪಾಡು ಎಂದು ಪ್ರಾರ್ಥಿಸಿ ನಮ್ಮ ಕಾಣಿಕೆಗಳನ್ನು, ನಮ್ಮನ್ನು ನಿನಗೆ ಅರ್ಪಿಸುತ್ತೇವೆ. ಆಮೇನ್. ನಾವು ಕ್ಷಣಕಾಲ ಪರಾರ್ಥ ಪ್ರಾರ್ಥನೆಯನ್ನು ಮಾಡೋಣ. ಪ್ರತಿ ಪ್ರಾರ್ಥನೆಯ ನಂತರ ಸಭೆಯ ಪ್ರತ್ಯುತ್ತರ ರಾಗರೂಪದಲ್ಲಿ ಕೇಳೆಮ್ಮನು ಕೇಳೆಮ್ಮನು. ಕರ್ತ, ನಮ್ಮ ಭಾರತ ದೇಶದಲ್ಲಿ ಅನೇಕ ಬಂಡವಾಳಶಾಹಿ ದೇಶಗಳ ಬಹುರಾಷ್ಟ್ರೀಯ ಕಂಪನಿಗಳಿಂದ ಅನೇಕರ ಭೂಮಿಯು ನಾಶವಾಗಿದೆ. ಇದರಿಂದ ಚಿಕ್ಕ ಪುಟ್ಟ ರೈತಾಪಿ ವರ್ಗದ ಕುಟುಂಬಗಳು ತೊಂದರೆಯನ್ನು ಅನುಭವಿಸುತ್ತಿವೆ.
ಅನೇಕರು ಬೀದಿ ಪಾಲಾಗಿ ಹೋಗಿದ್ದಾರೆ. ಇಂತಹ ಜನರನ್ನು ನಿನ್ನ ಪವಿತ್ರಾಲಯದಲ್ಲಿ ಸ್ಮರಿಸುತ್ತಾ ಅವರಿಗೆ ನಿನ್ನ ಸಹಾಯ ನೀಡೆಂದು ಬೇಡುತ್ತೇವೆ. ಕರ್ತ, ನಮ್ಮ ರಾಜ್ಯದಲ್ಲಿ ಮತ್ತಿತರ ರಾಜ್ಯದಲ್ಲಿ ರೈತಾಪಿ ವರ್ಗದ ಜನರು ತಮ್ಮ ಬೆಳೆಗೆ ತಕ್ಕ ಪ್ರತಿಫಲ ದೊರೆಯದೆ ಇನ್ನು ಹಲವರು ಸಾಲದ ಬಾಧೆಯಿಂದ ತತ್ತರಿಸಿ ಹೋಗಿ ಜೀವನದಲ್ಲಿ ನಿರೀಕ್ಷೆ ಕಳಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಕುಟುಂಬಗಳನ್ನು ನಿನ್ನ ಪವಿತ್ರಾಲಯದಲ್ಲಿ ಸ್ಮರಿಸುತ್ತಾ ಅವರಿಗೆ ನಿನ್ನ ಆದರಣೆ ಸಹಾಯ ನೀಡೆಂದು ಬೇಡುತ್ತೇವೆ. ಕರ್ತ, ನಮ್ಮ ಜಗತ್ತಿನಲ್ಲಿ ಆಹಾರದ ಸಮಸ್ಯೆಯಿಂದಾಗಿ ಅನೇಕ ಕುಟುಂಬಗಳು ಬಳಲುತ್ತಿವೆ. ಕೆಲವರು ಒಪ್ಪೊತ್ತಿನ ಊಟಕ್ಕೂ ಗತಿಯಿಲ್ಲದ ಸ್ಥಿತಿಯಲ್ಲಿದ್ದಾರೆ. ಕೆಲವರು ಸರಿಯಾದ ಪೋಷಕಾಂಶ ದೊರೆಯದೆ ಅಶಕ್ತರಾದ ಸ್ಥಿತಿಯಲ್ಲಿದ್ದಾರೆ. ಇನ್ನು ಅನೇಕರು ಮೂಲಭೂತವಾದ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಇಂಥ ಜನರನ್ನು, ಕುಟುಂಬಗಳನ್ನು ನೆನಪು ಮಾಡುತ್ತೇವೆ. ಮಾತ್ರವಲ್ಲ, ನಮ್ಮ ಪರಿಸರದ ಮಾಲಿನ್ಯತೆಯಿಂದಾಗಿ ಇಡೀ ಸೃಷ್ಟಿ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಜನರು ಶುದ್ಧ ನೀರಿಗಾಗಿ, ಶುದ್ಧ ಗಾಳಿಗಾಗಿ, ಸ್ವಚ್ಛ ಪರಿಸರಕ್ಕಾಗಿ ಹುಡುಕಾಡುವ ಪರಿಸ್ಥಿತಿಗಳು ಎದುರಾಗಿದೆ. ಇಂಥ ಸಂದರ್ಭದಲ್ಲಿ ಮಾನವರಾದ ನಾವೆಲ್ಲರೂ ಸೃಷ್ಟಿಯ ಸಂರಕ್ಷಣೆ ಮಾಡುವಲ್ಲಿಯೂ ನೀನು ಕೈವರ್ತಿಸಿದ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವಲ್ಲಿಯೂ ನಿನ್ನ ಕೃಪೆ ನೀಡೆಂದು ಬೇಡುತ್ತೇವೆ. ಕರ್ತ, ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಕಷ್ಟ ನಷ್ಟವನ್ನು ಅನುಭವಿಸುತ್ತಿರುವವರು ಅನೇಕರಿದ್ದಾರೆ. ಕೆಲವೆಡೆ ನೆರೆಯಿಂದಾಗಿ, ಬರದಿಂದಾಗಿ, ಚಂಡಮಾರುತದಿಂದಾಗಿ ಮತ್ತು ಇನ್ನೂ ಅನೇಕ ರೀತಿಯ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ತಮ್ಮ ಆಪ್ತರನ್ನು ಕಳಕೊಂಡವರನ್ನು, ತಮ್ಮ ಆಸ್ತಿಪಾಸ್ತಿ ಕಳಕೊಂಡವರನ್ನು, ಮಾರಕ ರೋಗಗಳಿಗೆ ತುತ್ತಾದವರನ್ನು, ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುವ ಅನೇಕರನ್ನು ಈ ಸಮಯದಲ್ಲಿ ಸ್ಮರಿಸುತ್ತೇವೆ. ಇಂಥ ಜನರ ಮಧ್ಯೆ ಕಾರ್ಯನಿರ್ವಹಿಸುವ ಸಂಘ ಸಂಸ್ಥೆ, ಸರ್ಕಾರಕ್ಕೆ ಬೇಕಾದ ನಿನ್ನ ಕೃಪಾಶೀರ್ವಾದವನ್ನು ನೀಡೆಂದು ಬೇಡುತ್ತೇವೆ. ಆಮೇನ್. ಈಗ ಹಿರಿಯರಿಂದ ವಿಶೇಷ ಸಂಗೀತವನ್ನು ಆಲಿಸೋಣ.
ಕ್ಷಣಕಾಲ ಮೌನವಾಗಿದ್ದು ದೇವರ ಸನ್ನಿಧಾನದಲ್ಲಿ ಆತನ ಕೃಪಾಶೀರ್ವಾದ ನಮ್ಮ ಮಧ್ಯದಲ್ಲಿ ಸುರಿದು ಬರುವ ಹಾಗೆ ಆತನ ವಾಕ್ಯವನ್ನು ಧ್ಯಾನ ಮಾಡುವಲ್ಲಿ ಆತ್ಮನ ಬಲ ನಮ್ಮ ಮಧ್ಯದಲ್ಲಿ ಇಳಿದು ಬರುವ ಹಾಗೆ ಮೌನವಾಗಿದ್ದು ಪ್ರಾರ್ಥಿಸೋಣ. ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನನ್ನ ಬಾಯ ಮಾತುಗಳು, ನಮ್ಮೆಲ್ಲ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ದೇವರ ವಾಕ್ಯ ಓದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರನ್ನು ಕೂಡ ಈ ವಾರ್ಷಿಕ ಸ್ತೋತ್ರಾರ್ಪಣೆಯ ಆರಾಧನೆಗೆ ವಿಶೇಷವಾಗಿ ಬೆಳೆ ಕಾಣಿಕೆ ಹಬ್ಬದ ಶುಭಾಶಯಗಳನ್ನು CSI ಕ್ರಿಸ್ತ ಮಹಿಮಾ ದೇವಾಲಯ ಮಣಿಪುರ ಮತ್ತು ಸಭೆ ಪರಿಪಾಲನಾ ಸಮಿತಿಯ ಇಡೀ ಸಭೆಯವರ ಪರವಾಗಿ ನಾನು ನಿಮಗೆ ತಿಳಿಸೋನಾಗಿದ್ದೇನೆ. ಅದೇ ರೀತಿ ನನ್ನ ಕುಟುಂಬದ ಪರವಾಗಿ ಕೂಡ ನಿಮಗೆ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ದೇವರ ವಾಕ್ಯ ಇವತ್ತಿಗೆ ನೇಮಕವಾಗಿರುವಂಥ ಮಾತು ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ ಆರಂಭದ 4 ವಚನಗಳು. ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಲೂಕ್ ಚಾಪ್ಟರ್ 21 ವರ್ಸ್ 1 to 4. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ತಲೆ ಎತ್ತಿ ನೋಡಿ ಐಶ್ವರ್ಯವಂತರು ಕಾಣಿಕೆಗಳನ್ನು ಬೊಕ್ಕಸದಲ್ಲಿ ಹಾಕುವುದನ್ನು ಕಂಡನು. ಆಗ ಒಬ್ಬ ಬಡ ವಿಧವೆಯು ಬಂದು 2 ಕಾಸುಗಳನ್ನು ಹಾಕಲು ಆತನು ಅದನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಬಡ ವಿಧವೆ ಎಲ್ಲರಿಗಿಂತಲೂ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಅವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕದರಲ್ಲಿ ಕಾಣಿಕೆಯನ್ನು ಕೊಟ್ಟರು. ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದ ಜೀವನೆಲ್ಲ ಕೊಟ್ಟು ಬಿಟ್ಟಳು ಅಂದನು ಎಂಬಂದರೆ. ಕರ್ತನ ಪ್ರೀತಿಯ ಆತ್ಮೀಯರೇ, ಇವತ್ತು ಭಾಳ ಸಂತೋಷ ನಮಗೆ. ಯಾಕಂದರೆ ಬೆಳೆ ಕಾಣಿಕೆ ಹಬ್ಬಕ್ಕೆ ಚರ್ಚಿನಲ್ಲಿ ಬಂದು ಕೂತ್ಕೊಳ್ಳುವಂಥ ಒಂದು ಸದವಕಾಶ. ಆದರೆ ನಮ್ಮ ಸಂತೋಷ ಮುಖದಲ್ಲಿ ಕಾಣುವಾಗೆ ತೋರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಇವತ್ತಿನ ಭಯದ ಸನ್ನಿವೇಶದಲ್ಲಿ, ಭಯದ ಸ್ಥಿತಿಗತಿಗಳಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಭಯ, ಎಲ್ಲಿ ಮಾಸ್ಕ್ ತೆಗೆದ್ರೆ ಕೋವಿಡ್-19 ವೈರಸ್ ನಮಗೆ ಬರ್ತದೋ, ಎಲ್ಲಿ ವಿಶ್ ಮಾಡಿದರೆ ನನಗೆ ಅದರ ಎಫೆಕ್ಟ್ ಆಗ್ತದೋ ಎನ್ನುವಂಥ ಒಂದು ಭಯ. ಕೆಲವು ಸತಿ ನಿನ್ನೆ ಇದ್ದಂಥ ವ್ಯಕ್ತಿಗಳು, ನಮ್ಮ ಆಪ್ತರು, ನಮ್ಮ ಕುಟುಂಬದವರು, ಸಂಬಂಧಿಕರು, ಸ್ನೇಹಿತರು ಇವತ್ತು ನಮ್ಮ ಜೊತೆಲಿ ಇಲ್ಲದೇ ಇರಬಹುದು. ಇಂಥ ಪರಿಸ್ಥಿತಿಯಲ್ಲಿ ನಾವಿವತ್ತು ದೇವರಿಗೆ ಸ್ತೋತ್ರ ಹೇಳುವಂಥ ಒಂದು ಸನ್ನಿವೇಶ. ಯಾಕಂದರೆ ದೇವರ ಕೃಪೆಯಿಂದ ಆತನ ಆಲಯಕ್ಕೆ ಬರುವಂಥ ನಮ್ಮ ಈ ಲೋಕದಲ್ಲಿ ದೇವರು ನಮಗೆ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಹೇಳಬೇಕು. ಮಾತ್ರ ಅಲ್ಲ, ಈ ಬೆಳೆ ಕಾಣಿಕೆ ಹಬ್ಬ, ಸ್ತೋತ್ರಾರ್ಪಣೆಯ ಹಬ್ಬ ಎಲ್ಲಿಂದ ಆರಂಭವಾಯಿತು? ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡೋದಾದರೆ, ಹಳೆ ಒಡಂಬಡಿಕೆ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3ನೇ ವಚನ ತೆಗೆದು ನೀವು ನೋಡಿದರೆ ಭಾಳ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಹೀಗೆ ಬರೆಯಲ್ಪಡ್ತದೆ: ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಎನ್ನುವಂಥ. ಆರಂಭದಿಂದಲೇ ಸೃಷ್ಟಿಯ ಆರಂಭವಾದ ಮೇಲೆ ದೇವರ ಎಲ್ಲ ಕಾರ್ಯಗಳಲ್ಲಿ ಮನುಷ್ಯನ ಕರ್ತವ್ಯ ದೇವರು ಕೊಟ್ಟಂಥ ಬೆಳೆಗಳನ್ನು ಆಲಯಕ್ಕೆ ಬಂದು ಸಮರ್ಪಿಸುವಂಥ ಒಂದು ಸನ್ನಿವೇಶ. ತದನಂತರ ಆ ಸಂಪ್ರದಾಯಗಳು, ಆ ಆಚರಣೆಗಳು, ದೇವರನ್ನು ಕೊಂಡಾಡುವಂಥದ್ದು ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡೋದಾದರೆ ಅದು ಇವತ್ತಿನವರೆಗೂ ಕೂಡ ನಡೀತಾ ಇದೆ. ದೇವರಿಗೆ ಸ್ತೋತ್ರ ಹೇಳುವಂಥದ್ದು, ದೇವರನ್ನು ಕೊಂಡಾಡುವಂಥದ್ದು, ದೇವರಿಗೆ ಮಹಿಮೆ ಸಲ್ಲಿಸುವಂಥದ್ದು. ಅಂದು ಇಸ್ರಾಯೇಲರು ಕೂಡ ದೇವರನ್ನು ಕೊಂಡಾಡ್ತಾ ಇದ್ರು, ದೇವರಿಗೆ ಮಹಿಮೆ ಸಲ್ಲಿಸ್ತಾರೆ. ಯಾಕಂದರೆ ಅವರ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕೂಡ ನಾವು ಇವತ್ತೀಗ ಆರಂಭದಲ್ಲಿ ಹೇಳಿದ ಹಾಗೆ ಹೇಗೆ ದೇವರು ನಮ್ಮನ್ನು ಇವತ್ತು ಆಲಯದಲ್ಲಿ ನಿಂತುಕೊಂಡು ಸಂತೋಷವಾಗಿ ಆರಾಧಿಸುವಂಥ ಒಂದು ಕೃಪೆ ಕೊಟ್ಟು ನಡೆಸಿದ್ದಕ್ಕಾಗಿ ನಾವು ಹೇಗೆ ಇಲ್ಲಿ ಕೂತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ದೇವೋ, ಅದೇ ರೀತಿಯಲ್ಲಿ ಇಸ್ರಾಯೇಲರು ಕೂಡ ದೇವರು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ಸ್ಮರಿಸಿಕೊಂಡು ಅವರು ಸ್ತೋತ್ರ ಹೇಳ್ತಾ ಇದ್ರು. ಇದು
ನಡೀತಾ ಬಂತು. ಹಾಗಾದರೆ ಇವತ್ತಿನ ಪರಿಚಯದ ನಮ್ಮನ್ನು ಯಾವ ರೀತಿಯಲ್ಲಿ ಮಾತಾಡ್ತದೆ ದೇವರ ವಾಕ್ಯದ ಹಿನ್ನೆಲೆಯಲ್ಲಿ? ನಾವು 3 ಪರಿಚಯಗಳನ್ನು ಹಿರಿಯರು 2 ಪರಿಚಯಗಳನ್ನು ಭಾಳ ಸುಂದರವಾಗಿ ತುಳುವಿನಲ್ಲಿ ಓದಿದರು. ಸುವಾರ್ಥ ಭಾಗವನ್ನು ನಾವು ಕೇಳಿದ್ದೇವೆ. ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುವಂಥ ಮಾತು, ಮೊದಲನೇದಾಗಿ ಹಾರ್ವೆಸ್ಟ್ ಈಸ್ ಎ ಸಿಂಬಲ್ ಆಫ್ ರಿಮೆಂಬರೆನ್ಸ್. ಬೆಳೆಕಾಣಿಕೆ ಹಬ್ಬ ಅಥವಾ ಸುಗ್ಗಿ ಹಬ್ಬ, ಸ್ತೋತ್ರಾರ್ಪಣೆಯ ಹಬ್ಬ ನಮಗೆ ಭಾಳ ಮುಖ್ಯವಾಗಿ ನೆನೆಸಿಕೊಳ್ಳುವುದಕ್ಕೆ ಸಾಂಕೇತಿಕವಾಗಿದೆ. ನೆನೆಸಿಕೊಳ್ಳುವಂಥದ್ದು. ಏನು ನೆನೆಸಿಕೊಳ್ಳುವಂಥದ್ದು? ಏನು ನೆನೆಸಿಕೊಳ್ಳುವಂಥದ್ದರೆ ದೇವರು ಮಾಡಿದ ಕಾರ್ಯಗಳನ್ನು ನೆನೆಸಿಕೊಳ್ಳುವಂಥದ್ದು, ದೇವರ ಅದ್ಭುತಗಳನ್ನು ನೆನೆಸಿಕೊಳ್ಳುವಂಥದ್ದು, ದೇವರ ಆಶೀರ್ವಾದಗಳನ್ನು ನೆನೆಸಿಕೊಳ್ಳುವಂಥದ್ದು. ಅಸಾಧ್ಯ ಎನ್ನುವಂಥ ಸಂದರ್ಭದಲ್ಲಿ ಸಾಧ್ಯವಾಗಿ ದೇವರು ನಡೆಸಿದಂಥ ಆ ನಡೆ ಮತ್ತು ಆಶೀರ್ವಾದವನ್ನು ನೆನೆಸಿಕೊಳ್ಳುವಂಥದ್ದು. ಇವತ್ತು ಅನೇಕರಿಗೆ ಆಲಯಕ್ಕೆ ಬರಲಿಕ್ಕೆ ಮನಸ್ಸಿರ್ಬೋದು, ಆದರೆ ಬರಲಿಕ್ಕೆ ಅಸಾಧ್ಯ. ಭಾಳ ಸಭೆ ಒಂದು ಒಳ್ಳೆಯ ಆಲೋಚನೆ ಮಾಡಿ ಆನ್ಲೈನ್ ಮೂಲಕವಾಗಿ ಸರ್ವಿಸ್ ಮಾಡ್ತಾ ಇದ್ದೇವೆ. ಕೂತಲ್ಲೇ ಮನೆಯಲ್ಲೇ ದೇವರ ಆರಾಧಿಸುವಂಥ ಸಂದರ್ಭ. ಆದರೆ ಹೆಚ್ಚಿನವರಿಗೆ ಆಲಯಕ್ಕೆ ಬರದೆ ಆರಾಧನೆ ಮಾಡದೆ ಅದು ಸಮಾಧಾನ ಆಗೋದಿಲ್ಲ. ಆದರೆ ದೇವರು ಈ ರೀತಿಯಲ್ಲಿ ದೇವರನ್ನು ಆರಾಧಿಸುವಂಥದ್ದು, ಇರುವಲ್ಲೇ ದೇವರನ್ನು ಆರಾಧಿಸುವಂಥದ್ದು. ಹಿಂದಿನ ಕಾಲದಲ್ಲಿ ಬಹಳಷ್ಟು ಆರಾಧನೆ ಮಾಡಲಿಕ್ಕೂ ಕೂಡ ಕಷ್ಟವಾದಂಥ ಪರಿಸ್ಥಿತಿ ಗೊತ್ತಿರ್ಬೋದು ಚರಿತ್ರೆ ಓದಿದವರಿಗೆ. ಯಾಕಂದರೆ ಆಗ ಕ್ರೈಸ್ತರಂತ ಹೇಳಿದರೆ ಕೊಲ್ಲುವಂಥ, ಹಿಂಸಿಸುವಂಥ ಒಂದು ಕಾಲ ಆಯಿತು. ಆಗ ಒಬ್ಬ ಯೇಸುವಿನ ಅನುಸರಿಸುವ ಅನುಯಾಯಿ ಅಂತ ಹೇಳಿ ಗೊತ್ತಾದ ಕೂಡಲೇ ಅವರನ್ನು ಕೊಲೆ ಮಾಡುವಂಥ, ಕೊಲ್ಲುವಂಥ ಒಂದು ಪರಿಸ್ಥಿತಿ ರೋಮಾಯ ಸರ್ಕಾರ ಮಾಡ್ತಿತ್ತು. ಆದರೆ ಆಗ ಏನು ಮಾಡ್ತಿದ್ರು ಅಂದರೆ, ಸಮುದ್ರ ತೀರಕ್ಕೆ ಹೋಗಿ ಅವರು, ಒಬ್ಬ ಕ್ರೈಸ್ತನಾದವ ಮೀನಿನ ಚಿತ್ರ ಕಾಲಲ್ಲಿ ಬೀಳಿಸ್ತಿದ್ದ. ಸಮುದ್ರದ ಮರಳಿನ ಮೇಲೆ ಮೀನಿನ ಚಿತ್ರವನ್ನು ಕಾಲಲ್ಲಿ ಬೆಳೆಸ್ತಿದ್ದ. ಆಗ ಇನ್ನೊಬ್ಬನಿಗೆ ಗೊತ್ತಾಗ್ತಿತ್ತು ಅವನು ಕ್ರೈಸ್ತ ಅಂತೇಳಿ. ಅವನು ಕೂಡ ಮೀನಿನ ಚಿತ್ರವನ್ನು ತಾನೂ ಕೂಡ ಬಿಡಿಸಿದಾಗ ಅಲ್ಲಿ ನಿಂತುಕೊಂಡು ದೇವರನ್ನು ಆರಾಧಿಸಿದ. ಎಲ್ಲಿ 2 3 ಕೂಡಿ ಅಲ್ಲಿ ದೇವರ ಪ್ರಸನ್ನತೆ ಇರ್ತದೆ ಅಂತ ಹೇಳಿದ ಹಾಗೆ ಅಲ್ಲಿ ದೇವರನ್ನು ಆರಾಧಿಸ್ತಿದ್ರು. ಅದಕ್ಕೆ ನಾವು ಇಕ್ತೋಸ್ ಅಂತ ಹೇಳ್ತೇವೆ ಗ್ರೀಕ್ ಭಾಷೆಯಲ್ಲಿ. ಮೀನು ಅಂತ ಹೇಳಿದ ಆ ಒಂದು ಮೂಲಕವಾಗಿ ನಾವು ಕೆಲವು ಕಾರಿನ ಹಿಂದೆ ಕೆಲವರ ಮನೆಯಲ್ಲಿ ಇರ್ಬೋದು ಮೀನಿನ ಚಿತ್ರ, ಆ ಮೂಲಕ ನಾವು ಕ್ರೈಸ್ತರು ಏನು ಅಂತ ಪ್ರತಿಪಾದಿಸಿಕೊಂಡು ದೇವರನ್ನು ಆರಾಧಿಸುವಂಥ ಸಂದರ್ಭ. ಇವತ್ತು ಕೂಡ ಅಂಥ ಭಯ, ಅಂಥ ಪರಿಸ್ಥಿತಿ, ಅಂಥ ಸನ್ನಿವೇಶ, ನಾವು ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಜೀವನ ಮಾಡ್ತಿದ್ದೇವೆ. ಆದರೆ ದೇವರನ್ನು ಆರಾಧಿಸ್ತಿದ್ದೇವೆ. ದೇವರ ಕೃಪೆ ಇದು. ಆದ್ದರಿಂದ ಮುಖ್ಯವಾಗಿ ನಾವು ಇದನ್ನು ನೆನೆಸ್ಕೊಳ್ಬೇಕು. ನಾವು ಯಾವುದನ್ನು ನೆನೆಸ್ಕೊಳ್ಬೇಕು? ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಸ್ಮರಿಸ್ಕೊಳ್ಬೇಕು. ನೋಡಿ, ಈ ಪರಿಚಯದ ಕೂಡ ನಾವು ಓದಿದಂಥ ಹಳೆ ಒಡಂಬಡಿಕೆ ಪರಿಚಯದ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ಓದಿದ್ದೇವೆ. ನೋಡಿ, 5ನೇ ವಚನದಿಂದ 11ನೇ ವಚನ ಅದು ಇಸ್ರಾಯೇಲರ ಒಂದು ವಿಶ್ವಾಸದ ಅರಿಕೆ. ಅದು ನಾವು ಹೇಗೆ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ನಾವು ಇಲ್ಲಿ ಚರ್ಚಲ್ಲಿ ಆರಾಧನೆ ಮಾಡುವಾಗಲಿ ಹೇಳ್ತಿದ್ದೇವೋ, ಹಾಗೆ ಆಗ ಇಸ್ರಾಯೇಲರು ತಮ್ಮ ಆರಾಧನೆಗಳಲ್ಲಿ ಈ 5ನೇ ವಚನದಿಂದ ಧರ್ಮೋಪದೇಶ ಕಾಂಡ 26ನೇ ಅಧ್ಯಾಯ 5ನೇ ವಚನದಿಂದ 11ನೇ ವಚನದಲ್ಲಿರುವಂಥ ಮಾತನ್ನು ಅವರು ಹೇಳ್ತಿದ್ರು. ಯಾಕಂದರೆ ಅಲ್ಲಿ ಹೇಳುವಂಥ ಮಾತು, ಇಡೀ ಸಾರಾಂಶ ಏನಂದರೆ, ನಮ್ಮ ದೇವರು ಗತಿಯಿಲ್ಲದವರ ಮಧ್ಯದಲ್ಲಿ ಅದ್ಭುತವಾಗಿ ನಡೆಸಿದ್ದಾನೆ, ಅದ್ಭುತವಾಗಿ ನಡೆಸ್ತಾ ಇದ್ದಾನೆ. ಹೇಗೆ ಅಂತಂದರೆ, ಮುಂದೆ ಅದು ಹೇಳ್ತದೆ, ನಿಮ್ಮ ಕಾಣಿಕೆಗಳನ್ನು, ಬೆಳೆಯಲ್ಲಿ ಬೆಳೆದಂಥ ಕಾಣಿಕೆಗಳನ್ನು ಸಮರ್ಪಿಸಬೇಕು, ದೇವರನ್ನು ಕೊಂಡಾಡಬೇಕು. ಆ ವಿಶ್ವಾಸಾರಿಕೆಯ ಮಾತು. ಯಾಕಂದರೆ ದೇವರನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಹೇಳಬೇಕು, ದೇವರ ಮಹಿಮೆಯನ್ನು ಸಲ್ಲಿಸಬೇಕು. ಕಳೆದ ವಾರದಲ್ಲಿ ನಾವು ಸೀನಿಯರ್ ಸಿಟಿಸನ್ ಆಚರಿಸ್ಬೋದು. ಅಲ್ಲಿ ಕೂಡ ಹಳೆ ಒಡಂಬಡಿಕೆ ಪರಿಚಯವಾದ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, ಅಲ್ಲಿ ಕೂಡ ಅಬ್ರಾಹ್ಮನಿಗೆ ದೇವರು ಆಶೀರ್ವದಿಸ್ತಾನೆ. ಏನಂತ ಹೇಳಿದ್ರೆ, ನಿನ್ನ ಕುಟುಂಬವನ್ನು ಅಸಂಖ್ಯಾತವಾಗಿ ಮಾಡ್ತೇನೆ, ಅಸಂಖ್ಯಾತವಾಗಿ ಮಾಡ್ತೇನೆ. ಅದನ್ನು ನೆನೆಸ್ಕೊಳ್ತಾನೆ ಅಬ್ರಾಹ್ಮ. ಅಡ್ಡ ಬೀಳ್ತಾನೆ ಅಲ್ಲಿ. ದೇವರಿಗೆ ಅಡ್ಡ ಬೀಳುವುದಂದರೆ ನಿಜವಾಗ್ಲೂ ಆರಾಧಿಸ್ತಾನೆ. ಇವತ್ತು ನಾವು ಕೂಡ ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ನೆನೆಸಿಕೊಂಡು ಅಡ್ಡ ಬೀಳಲಿಕ್ಕೆ, ಆರಾಧಿಸಲಿಕ್ಕೆ ಬಂದಿದ್ದೇವೆ. ನಮ್ಮ ಆರಾಧನೆ ಕೂಡ ದೇವರಿಗೆ ಮುಟ್ಟುವಂಥದ್ದಾಗಬೇಕು. ಅದನ್ನು ನೆನೆಸ್ಕೊಳ್ಬೇಕು. ದೇವರು ನನ್ನ ಪ್ರತಿಯೊಂದು ಜೀವನದ ಹೆಜ್ಜೆಗಳಲ್ಲಿ ಅದ್ಭುತ ರೀತಿಯಲ್ಲಿ ನಡೆಸಿದ್ದಾನೆ. ಕೆಲವು ಸತಿ ಹೇಳ್ತಾರೆ, ಅಯ್ಯ ಈರು ಮಸ್ತ್ ಸಲಾಂ ಕೊರ್ಪಾರ ಅಂತೇಳಿ ಹೇಳ್ತಾರೆ. ಅವರು ಹೆಚ್ಚಾಗಿ ಸಲಾಂ ಕೊಡುವಂಥದ್ದು. ಯಾಕಂದರೆ ಸಭೆಯವರು ಕೈಗೆ ನೀಡುವಾಗ ಸಲಾಂ ಕೊಡಲೇಬೇಕಾಗ್ತದೆ. ಕೆಲವು ಪ್ರಾಯಸ್ಥರಿಗೆ ಸಲಾಂ ಕೊಡದಿದ್ದರೆ ಅಸಾಧ್ಯ, ಅವರಿಗೆ ಸಮಾಧಾನವೇ ಆಗೋದಿಲ್ಲ. ಕೈ ಮುಗಿಯುವಂಥ ಸಂಸ್ಕೃತಿ ಇಷ್ಟಪಡುವಂಥ ಸನ್ನಿವೇಶ ಪರಿಸ್ಥಿತಿಯಲ್ಲಿ ಈ ಒಂದು ಪರಿಸರದಲ್ಲಿ ನಾವಿಲ್ಲ. ಆದರೆ ಪರಿಸ್ಥಿತಿ ನಮ್ಮನ್ನು ಕೈ ಮುಗಿಯುವ ಹಾಗೆ ಮಾಡ್ತದೆ.
ಆದರೆ ಒಂದು ದೇವರ ಸಂಗೀತದಲ್ಲಿ ನಾವು ಹಾಡ್ತೇವೆ, ಕಾಪಾಡುವನು ದೇವರೇ ತನ್ನ ಸ್ವಹಸ್ತದಿಂದಲೇ, ಅದರ ಬಿಟ್ಟು ನಂಬುವೆ ಕಾಪಾಡುವನು ಆತನಿಂದಲೇ. ಹೌದು, ದೇವರು ಕಾಪಾಡ್ತಾನೆ. ಆ ಒಂದು ನಂಬಿಕೆ ಯೇಸುಸ್ವಾಮಿ ಕೂಡ ಗುಣಪಡಿಸುವಾಗ ಹೇಳಿದಂಥ ಮಾತು, ನಿನ್ನ ನಂಬಿಕೆ ನಿನ್ನ ಗುಣಪಡಿಸಿದೆ ಅಂತೇಳಿ. ಅದರಿಂದ ನಮ್ಮ ಜೀವನದಲ್ಲಿ ನಂಬಿಕೆಯಲ್ಲಿ ನಾವು ಯಾವಾಗಲೂ ಆತುಕೊಂಡು ಮುನ್ನಡೆಯುವುದಾದರೆ ದೇವರ ನಡೆಸುವಿಕೆಯ ಪ್ರತಿಯೊಂದು ಹೆಜ್ಜೆಗಳನ್ನು ಅನುಭವದಿಂದ ನೆನೆಸ್ಕೊಳ್ಳಿಕ್ಕೆ ಸಾಧ್ಯ. ಅದರಿಂದ ಅಂಥ ನೆನಪನ್ನು ನಾವು ದಿನನಿತ್ಯವೂ ಆಲೋಚನೆ ಮಾಡ್ತಾ ಜೀವಿಸೋದಾದರೆ ದೇವರ ಕಾರ್ಯಗಳಲ್ಲಿ ಯಾವಾಗಲೂ ಕೂಡ ಸಂತೃಪ್ತರಾಗಿರ್ತೇವೆ. ಕೇವಲ ನೆನೆಸ್ಕೊಂಡ್ರೆ ಮಾತ್ರ ಸಾಲೋದಿಲ್ಲ, ಜೀವನದಲ್ಲಿ ಸಂತೃಪ್ತಿಯನ್ನು ಕಾಣಬೇಕು. ಭಾಳ ಸ್ಪಷ್ಟವಾಗಿ ನಾವೀಗ ಕೇಳಿದಂಥ 2ನೇ ಪರಿಚಯದ ಭಾಗ ಅಲ್ಲಿ ಹೇಳುವಂಥದ್ದು ಹಾರ್ವೆಸ್ಟ್ ಈಸ್ ರಿಮೆಂಬರೆನ್ಸ್ ಆಫ್ ಸಿಂಬಲ್ ಆಫ್ ರಿಮೆಂಬರೆನ್ಸ್ ಅಂತ ತಿಳ್ಕೊಂಡೆವು. ಅದು 2ನೇದಾಗಿ ಹೇಳುವಂಥದ್ದು ಹಾರ್ವೆಸ್ಟ್ ಈಸ್ ಎ ಸಿಂಬಲ್ ಆಫ್ ಮುಖ್ಯ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಭಾಳ ಸ್ಪಷ್ಟವಾಗಿ ಬೆಳೆಕಾಣಿಕೆ ಹಬ್ಬ ಸಂತೃಪ್ತಿಗೆ ಸಂಕೇತ. ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್? ನಮ್ಮ ಜೀವನದಲ್ಲಿ ನಮಗೆ ಬೇಕಾದಂಥ ಕುಟುಂಬ ಕೊಟ್ಟಿದ್ದಾನೆ, ಹೆಂಡತಿ ಮಕ್ಕಳನ್ನು ಕೊಟ್ಟಿದ್ದಾನೆ, ಅತ್ತೆ ಮಾವನ ಕೊಟ್ಟಿದ್ದಾನೆ, ತಂದೆ ತಾಯಿಗಳನ್ನು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಎಲ್ಲ ರೀತಿಯಲ್ಲಿ ಆಶ್ರಯದಿಂದ ನಮಗೆ ನಡೆಸ್ತಾ ಇದ್ದಾನೆ. ಆದ್ದರಿಂದ ನಮಗೆ ಸಂತೃಪ್ತಿ ಇರಬೇಕು, ಎಲ್ಲದರಲ್ಲಿ ಕೂಡ ಸಂತೋಷ ಇರಬೇಕು. ಆ ಸಂತೋಷ ನಮ್ಮಲ್ಲಿ ಕಾಣ್ತದ? ಭಾಳ ಮುಖ್ಯ. ನಮ್ಮ ಜೀವನದಲ್ಲಿ ಸಂತೋಷ ಇರ್ತದ? ಅದರಿಂದ ಭಾಳ ಸ್ಪಷ್ಟವಾಗಿ ಪೌಲ 1ನೇ ತಿಮೋಥೆಯಗೆ 1ನೇ ಪತ್ರಿಕೆ ಬರೆಯುವಾಗ ಹೇಳ್ತಾನೆ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ 6ನೇ ವಚನದಲ್ಲಿ, ಸಂತುಷ್ಟವಾದಂಥ ಭಕ್ತಿ ದೊಡ್ಡ ಲಾಭವೇ ಸರಿ. ನಾವು ಕೇವಲ ಸಂತೃಪ್ತಿ ಇಲ್ಲದಿದ್ದರೆ, ಸಂತೋಷ ಇಲ್ಲದಿದ್ದರೆ ನಮ್ಗೆ ಯಾವ ಲಾಭವೂ ಕೂಡ ಇಲ್ಲ. ನನ್ನ ಬಾಲ್ಯದ ನೆನಪು ಬರ್ತದೆ. ಯಾಕಂದರೆ ನಾನು ಅಜ್ಜ ಅಜ್ಜಿ ಜೊತೆಯಲ್ಲಿ ಬೆಳೆದವ. ನನ್ನ ಮನೆಯಲ್ಲಿ ಅಜ್ಜಂದಿರು ತುಂಬ, ಅಜ್ಜಿಯರು ತುಂಬ. ಆದರೆ ನಾವೆಲ್ಲರೂ ಸಹ ಕೆಲಸದ ಕುಟುಂಬದಲ್ಲಿ ಸೇರುವಾಗ ಕೆಲವು ಅಜ್ಜಿಯರು, 3 ಅಜ್ಜಿಯರು 3 ರೀತಿ ಹೇಳ್ತಿದ್ರು. ಒಂದು ಅಂತ ಹೇಳಿದರೆ, ಎಂಕ ಕಾಸಿಜ್ಜಿ, ಸೀರೆ ಇಜ್ಜಿ, ರಜೆ ಇಜ್ಜಿ. ಇದು 3 ನನ್ನ ಕುಟುಂಬದಲ್ಲಿ ಕಾಣುವಂಥ ಕೇಳಿದಂಥ ಮಾತು. ಒಂದು ಅಜ್ಜಿ ಹೇಳ್ತಿದ್ರು, ನನಗೆ ರಜೆ ಇಜ್ಜಿ, ಅವರು ಟೀಚರ್, ರಜೆ ಇಲ್ಲ ಅವರಿಗೆ. ಇನ್ನೊಬ್ರು ಹೇಳ್ತಿದ್ರು, ಅವ್ರು ನರ್ಸ್, ಅವ್ರು ಹೇಳ್ತಿದ್ರು ಸೀರೆ ಇಚ್ಚಿ ಅಂತೇಳಿ. ಇನ್ನೊಬ್ಬರು ಕೂಡ ನರ್ಸ್, ಅವ್ರು ಹೇಳ್ತಿದ್ರು ಹಣ ಇಚ್ಚಿ ಅಂತ. ನೋಡಿ, ಇದನ್ನು ಹೇಳಿದ ಮೇಲೆ ನನ್ನ ಅಜ್ಜ ಹೇಳ್ತಿದ್ರು, ಮಗ ಏಪಲ ಇಜ್ಜಿ ಅಂತ ನೋಡ್ಚಿ ಏಪಲ, ದೇವ್ರು ಕೊರತೆ ಪೂರಲ್ಲ, ದೇವರೆಲ್ಲ ಕೊಟ್ಟಿದ್ದಾನೆ, ಇಜ್ಜಿ ಅಂತ ಹೇಳುವಂಥದ್ದು ಮಾಡಬೇಡ. ಸಂತೋಷವಾಗಿ ಇರಬೇಕು. ಯಾಕೆ ಗೊತ್ತುಂಟ, ನಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ದೇವದೂತರಿರ್ತಾರೆ. ಪ್ರತಿಯೊಬ್ಬರ ಮನೆಯ ಅವ್ರು ಹೇಳಿದಂಥ ಪ್ರತಿಯೊಂದು ಇಲ್ಲದ ಕುಬಲ್ಡ್ ದೇವರ ಉಪ್ಪೆ. ಆ ದೇವರನ್ನ ದೂತೇರು ಏಪಲ ಪನ್ಪೇರು ಅಂಚನೆ ಆವಡು ಪನ್ನೊಂದು ಉಪ್ಪೇರು. ಈ ಏಪಲ ಇಜ್ಜಿಜ್ಜಿ ಪಂಡ ನೀಕು ದಾಂತೆ ಪೊಪ್ಪು, ಏಪಲ ಉಂಡು ಪಂಡ ದೇವರು ನೀಕು ನನ್ನೆಲ್ಲ ನೀಕು ಕೊರ್ಪೆ. ನಿಜವಾಗ್ಲೂ ಇದು ಸತ್ಯದ ಮಾತು. ಯಾಕಂದರೆ ನಮ್ಮ ಜೀವನದಲ್ಲಿ ದೇವರು ನಮ್ಮಿಂದ ಬಯಸೋದು ಅಷ್ಟೇ, ಪೌಲನು ನಮಗೆ ಈಗ ಕರೆ ಕೊಡೋದು ಅಷ್ಟೇ. ಸಂತುಷ್ಟರಾಗಿರ್ರಿ, ಸಂತೋಷವಾಗಿರ್ರಿ, ಸಂತೃಪ್ತರಾಗಿರ್ರಿ, ನಿರಾಶೆಯಿಂದ ಇರಬೇಡ್ರಿ. ಹಳೆ ಒಡಂಬಡಿಕೆಯಲ್ಲಿ ಆ ಇಸ್ರಾಯೇಲರ ವಿಶ್ವಾಸರಿಕೆಯಲ್ಲಿ ಕೂಡ ಹೇಳುವಂಥದ್ದು ಏನಂದರೆ, ನಾವು ಸಂತೋಷವಾಗಿರಬೇಕು, ಪ್ರತಿಯೊಂದು ಸಂದರ್ಭಗಳಲ್ಲಿ ಸಂತೋಷವಾಗಿರಬೇಕು. ಫಿಲಿಪಿಯಲ್ಲಿ ಕೂಡ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಅಂತ ಹೇಳ್ತೇನೆ, 4ನೇ ಅಧ್ಯಾಯ 4ನೇ ವಚನದಲ್ಲಿ. ಸಂತೋಷ ಪಡುವಂಥದ್ದು, ನಾವು ಸಂತೃಪ್ತರಾಗಿರುವಂಥದ್ದು ಭಾಳ ಮುಖ್ಯ. ಆದ್ದರಿಂದ ನಾವು ಸಂತೋಷವಾಗಿ ದೇವರಿಗೆ ಕೊಡೋದಾದರೆ, ನಾವೀಗ ಸಂಗೀತದಲ್ಲಿ ಹಾಡಿದ್ದೇವೆ, ಸ್ವಲ್ಪ ಪಾಲು ದೇವರಿಗೆ ಕೊಡಲಿಕ್ಕೆ ಅಸಾಧ್ಯವ. ಕೊಡುವಾಗ ಸಂತೋಷವಾಗಿ ಕೊಡಬೇಕು. 2ನೇ 9ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಕೊಡುವವನಿಗೆ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಇದೆ ಅಂತೇಳಿ. ಅದರಿಂದ ನಮ್ಮ ಜೀವನದಲ್ಲಿ ಸಂತೋಷವಾಗಿ ಕೊಡುವಂಥದ್ದು ಭಾಳ ಮುಖ್ಯ. ಒಂದು ಸರ್ತಿ 3 ಸ್ನೇಹಿತರು ಒಂದು ಸ್ಥಳದಲ್ಲಿ ಇದೇ ಕೊಡುವಂಥ ವಿಚಾರದಲ್ಲಿ ಆಲೋಚನೆ ಮಾಡ್ತಾರಂತೆ. ಆಲೋಚನೆ ಮಾಡ್ತಾ ಹೇಳ್ತಾರೆ, ದೇವರು ನನಗೆಲ್ಲ ಕೊಟ್ಟಿದ್ದಾನೆ, ನಾನು ಸಂತೃಪ್ತನಾಗಿದ್ದೇನೆ, ಆದರೆ ನಾನು ದೇವರಿಗೆ ಕೊಡಬೇಕಲ್ಲ ಅಂತ ಹೇಳಿ ಆಲೋಚನೆ ಮಾಡ್ತಾ, ನೀನು ಹೇಗೆ ಕೊಡ್ತೀಯ ಅಂತ ಫಸ್ಟ್ ಅವನ ಹತ್ರ ಕೇಳಿದಂತೆ. ನೋಡು ಮಾರಾಯ, ಅವನು ಸ್ವಲ್ಪ ಹಣ ಇಟ್ಕೊಂಡು ಬಂದಿದ್ದ. ಆ ಹಣ ಇಟ್ಕೊಂಡು ಬಂದು ಅವನು ಹೇಳ್ತಿರ್ತಾನೆ, ಒಂದು ದೊಡ್ಡ ರೌಂಡ್ ಹಾಕ್ತಾನೆ, ಸರ್ಕಲ್ ಹಾಕ್ತಾನೆ. ಸರ್ಕಲಲ್ಲಿ ಹಣವನ್ನು ಮೇಲೆ ಬಿಸಾಡ್ತಾನೆ. ಬಿಸಾಡಿ ಹೇಳ್ತಾನೆ, ಆ ಸರ್ಕಲ್ನ ಒಳಗೆ ಎಷ್ಟು ಹಣ ಬೀಳ್ತದಲ್ಲ ಅದು ನನ್ನದು, ಆ ಸರ್ಕಲ್ನ ಹೊರಗೆ ಎಷ್ಟು ಬೀಳ್ತದಲ್ಲ, ದೊಡ್ಡ ಸರ್ಕಲ್ ಹೊರಗೆ ಬೀಳ್ತದಲ್ಲ ಅದೆಲ್ಲ ದೇವರಿಗೆ ಅಂತ ಹೇಳ್ತಾನೆ. ಶಶ, ನೀನು ಎಂತ ಮಾರೆ, ಇದು ಸರಿಯಲ್ಲ, ನೀ ಕೊಡುವಂಥ ರೀತಿ ಸಿದ್ದು ಸರಿಯಲ್ಲ.
ಹಾಗಾದ್ರೆ ಹೇಗೆ ಕೊಡ್ತೀವಿ? ನಾನು ಕೂಡ ನಿನ್ನ ಥರನೇ ಕೊಡ್ತೇನೆ, ಆದರೆ ನೋಡಿ ಈಗ ಅಂತ ಹೇಳಿ ಅವನು ಚಿಕ್ಕ ಸರ್ಕಲ್ ಹಾಕ್ತಾನೆ. ಅವನು ದೊಡ್ಡ ಮೊದಲನೇ ನಾವು ಹಾಕಿದಷ್ಟು ದೊಡ್ಡ ಸರ್ಕಲ್ ಹಾಕೋದಿಲ್ಲ, ಚಿಕ್ಕ ಸರ್ಕಲ್ ಹಾಕ್ತಾನೆ. ಚಿಕ್ಕ ಸರ್ಕಲ್ ಹಾಕಿ ಅವನು ಅಲ್ಲಿ ಹೇಳ್ತಾನೆ, ನೋಡೀಗ ನಾನು ಮಾಡ್ತೇನೆ ಅಂತೇಳಿ ಅದೇ ರೀತಿಯಲ್ಲಿ ಅವನು ಕೂಡ ಹಣ ತೆಗೆದು ಮೇಲೆ ಬಿಸಾಡ್ತಾನೆ. ಅದು ಕೆಳಗೆ ಬೀಳ್ತದೆ. ಈಗ ಸರ್ಕಲ್ನ ಒಳಗೆ ಬಿದ್ದದ್ದು ದೇವರಿಗೆ, ಸರ್ಕಲ್ ಹೊರಗೆ ಬಿದ್ದದುಂಟಲ್ಲ ಅದು ನನಗೆ. ಆಲೋಚನೆ ಮಾಡಿ, ಸರ್ಕಲ್ ಒಳಗೆ ಚಿಕ್ಕ ಸರ್ಕಲ್ ಹಾಕಿದರೆ ಹೆಚ್ಚು ಹಣ ಬೀಳುವುದು ಹೊರಗೆ, ಸ್ವಲ್ಪ ಹಣ ಬೀಳುವಂಥದ್ದು ಒಳಗೆ. ಆ ರೀತಿಯಲ್ಲಿ ನಂತರ ಮೂರನೇ ಹೇಳ್ತೇನೆ, ನೀವಿಬ್ಬರು ಕೂಡ ಮಾಡಿದ್ರೆ ಸರಿ ಇಲ್ಲ, ದೇವರಿಗೆ ಈ ರೀತಿಯಲ್ಲೇ ಕೊಡೋದಲ್ಲ, ನಾನು ಹೇಳ್ತೇನೆ ಅಂತ ಹೇಳಿ ಅವನು ಹೇಳ್ತಾನೆ. ಎಲ್ಲ ಹಣ ತಗೊಳ್ತಾನೆ, ತಗೊಂಡು ಮೇಲೆ ಬಿಸಾಡ್ತಾನೆ. ಮೇಲೆ ಬಿಸಾಡಿ ಹೇಳ್ತಾನೆ, ಮೇಲೆ ದೇವರೇ ನಿನಗೆ ಎಷ್ಟು ಬೇಕೋ ಅಷ್ಟು ನೀನು ತಗೋ, ಉಳಿದನ್ನು ನನಗೆ ಕೊಡು ಅಂತ ಹೇಳಿ ಅದು ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ದೇವರು. ಮತ್ತು ಒಂದು ಭಾಳ ಸ್ಪಷ್ಟ ಇದರಲ್ಲಿ ತಿಳ್ಕೊಳ್ಳೋದಂದರೆ, ದೇವರಿಗೆ ನಮ್ಮ ಹಣ ಬೇಡ, ದೇವರಿಗೆ ನಮ್ಮ ಹಣ ಬೇಡ. ಪೌಲನು ಕೂಡ ಅದನ್ನೇ ಹೇಳ್ತಾನೆ, ಹಣದಿಂದ ನಮ್ಮ ಜೀವನ ಎಲ್ಲವೂ ಕೂಡ ಪಾಪಕ್ಕೆ ಒಳಗಾಗ್ತದೆ ಅಂತ ಹೇಳಿ ಈಗ ಓದಿದಂಥ ಪರಿಚಯ ಪದದಲ್ಲಿ ನಾವು ಕೇಳಿದ್ದೇವೆ. ಹಣ ನಮ್ಮನ್ನು ಎಲ್ಲ ಕೆಟ್ಟತನಕ್ಕೆ ನಡೆಸ್ತದೆ. ಹಾಗಂತೇಳಿ ಹಣ ಇಲ್ಲದೆ ಜೀವನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಣವೇ ಮುಖ್ಯ ಅಲ್ಲ, ಬಹಳ ಮುಖ್ಯ. ದೇವರಿಗೆ ಹಣ ಬೇಡ, ಆದರೆ ಭಾಳ ಸ್ಪಷ್ಟವಾಗಿ ಕೊಡುವಂಥ ಮನಸ್ಸು ಭಾಳ ಮುಖ್ಯ. ಎರಡನೇದಾಗಿ ನಾವು ಕಾಣುವಂಥ ಸಂತುಷ್ಟ ಜೀವನ ಮಾಡುವಾಗ ದೇವರಿಗೆ ಸಂತೃಪ್ತಿಯಿಂದ ಕೊಡುವಂಥದ್ದು ಭಾಳ ಮುಖ್ಯ. ಅದರಿಂದ ಸಂತೃಪ್ತಿ ಇದ್ರೆ ಸಾಕ, ಅಥವಾ ನೆನೆಸಿಕೊಂಡು ಸಂತೃಪ್ತಿಯ ಜೀವನ ಮಾಡಿದರೆ ಸಾಕ. ಬದಲಾಗಿ ಮೂರನೇದಾಗಿ ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿ, ಬೆಳೆ ಕಾಣಿಕೆ ಹಬ್ಬ ನಮಗೆ ನಿಸ್ವಾರ್ಥದ ಜೀವನಕ್ಕೆ ನಡೆಸಬೇಕು. ನಿಸ್ವಾರ್ಥದ ಜೀವನಕ್ಕೆ, ಸೆಲ್ಫ್ಲೆಸ್ ಅಥವಾ ಸೆಲ್ಫ್ ಅಥವಾ ಯಾವುದೇ ಒಂದು ಸ್ವಾರ್ಥ ಇಲ್ಲದಂಥ ಜೀವನಕ್ಕೆ ನಮ್ಮನ್ನು ನಡೆಸಬೇಕು. ಅದನ್ನೇ ಕರೆಕೊಡುವಂಥದ್ದು ಭಾಳ ಸ್ಪಷ್ಟವಾಗಿ ಲೂಕನು ಬರೆದ ಸುವಾರ್ತೆ ಹೇಳ್ತದೆ. ನಾವು ಈಗ ಓದಿದ ಕೇಳಿದಂಥ ಪರಿಚಯದ ಭಾಗ 21ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ. ಅಲ್ಲಿ ನೋಡಿ, ಇಬ್ಬರ ಸನ್ನಿವೇಶ. ಒಬ್ಬ ಐಶ್ವರ್ಯವಂತರು ಬೊಕ್ಕಸದಲ್ಲಿ ಹಾಕ್ತಾರೆ ಕಾಣಿಕೆಯನ್ನು, ಆದರೆ ದೇವರು ಅದನ್ನು ಮೆಚ್ಚುವುದಿಲ್ಲ. ದೇವರದನ್ನು ಮೆಚ್ಚುವುದಿಲ್ಲ. ಬದಲಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಚ್ಚಿದ್ದು, ದೇವರು ಮೆಚ್ಚುವುದಿಲ್ಲ ಅಂದರೆ ಹೇಳಿದರೆ ಮೆಚ್ಚುವಂಥ ಅರ್ಥ ಅಲ್ಲ. ದೇವರು ಮೆಚ್ಚಿದಾನ, ಎಲ್ಲ ಕಾಣಿಕೆಯನ್ನು ದೇವರು ಮೆಚ್ಚುತ್ತಾನೆ ಸಂತೋಷವಾಗಿ ಕೊಟ್ಟರೆ. ಆದರೆ ಹೆಚ್ಚಾಗಿ ಗೌರವ ಕೊಟ್ಟದ್ದು ಯಾವುದಕ್ಕಂತ ಹೇಳಿದರೆ ಬಡ ವಿಧವೆ ಕೊಟ್ಟಂಥ ಕಾಣಿಕೆ, ಬಡ ವಿಧವೆ ಕೊಟ್ಟಂಥ ಕಾಣಿಕೆ. ಯಾಕಂದರೆ ಅವಳು ತನ್ನಲ್ಲಿ ಇರುವಂಥದ್ದನ್ನು ಎಲ್ಲವನ್ನು ಕೂಡ ಬರಿದು ಮಾಡಿಕೊಂಡ್ಳು, ಎಲ್ಲದನ್ನು ಬರಿದು ಮಾಡಿಕೊಂಡ್ಳು. ಇವತ್ತು ನಾವು ಆಲೋಚನೆ ಮಾಡಬೇಕು, ನಮ್ಮ ರೈತರು ನಮಗೆ ತಾವು ಬೆಳೆದಂಥ ಬೆಳೆ ನಮಗೆ ಕೊಡದೆ ಹೋದರೆ ನಾವಿವತ್ತು ಊಟ ಮಾಡಲಿಕ್ಕಿತ್ತ ಉಂಟಾ? ಜೀವನ ಮಾಡಲಿಕ್ಕೆ ಉಂಟಾ? ಆಲೋಚನೆ ಮಾಡೋಣ. ಅಥವಾ ದೇವರು ಸೃಷ್ಟಿಯನ್ನು ಸೃಷ್ಟಿಸಿ ನಮ್ಮೆಲ್ಲರಿಗೆ ಕೊಡದೆ ಹೋಗಿದ್ರೆ ಇವತ್ತು ನಾ ಆ ಸೃಷ್ಟಿಯಲ್ಲಿ ಬದುಕಲಿಕ್ಕೆ ಸಾಧ್ಯದ ಜೀವನ ಮಾಡಲಿಕ್ಕೆ ಇದೆಯಾ ಅಂತ ಆಲೋಚನೆ ಮಾಡಿಕೊಳ್ಳುವಂಥದ್ದು. ಆದರೆ ದೇವರು ಕೂಡ ಸ್ವಾರ್ಥ ಮಾಡಲಿಲ್ಲ, ನಿಸ್ವಾರ್ಥವಾಗಿ ನಮಗೆ ಕೊಟ್ಟಿದ್ದಾನೆ. ರೈತರು ಕೂಡ ತಮ್ಮ ಬೆಳೆಯಲ್ಲಿ ಕೊಟ್ಟಿದ್ದಾರೆ. ಇವತ್ತು ಈ ಮೂಲಕ ನಮಗೆ ಕೂಡ ದೇವರ ವಾಕ್ಯ ಕರೆಕೊಡುವುದೆಂದರೆ ನಾವು ಕೂಡ ಕೊಡುವಂಥವರಾಗಬೇಕು. ನಾವು ಕೂಡ ದೇವರಿಗೆ ಮಹಿಮೆ ತರುವಂಥ ಜೀವನವನ್ನು ಮಾಡಬೇಕು. ಒಂದು ಸರ್ತಿ ಭಾನುವಾರ ದಿವಸ ಕಬಾಟಲ್ಲಿ ಹಣಗಳು ಕುಣಿತಾ ಇದ್ದವಂತೆ. ಈ ಚಿಲ್ಲರೆ ಕಾಣಿಕೆಗಳು ಕೂಡ ಭಾಳ ಜೋರಾಗಿ ಕುಣಿತಾ ಇದ್ದಾವೆ. ಯಾಕಂದರೆ ಒಬ್ಬರೊಬ್ಬರು ಮಾತಾಡ್ಕೊಳ್ತಾ ಇದ್ರು. ಹಣ ನಮ್ಮ ಕಬಾಟಲ್ಲಿ ಇತ್ತಂತ ಹಣ ಮಾತಾಡಿಕೊಳ್ಳುವಂಥದ್ದು. 2000 ನೋಟ್ ಹೇಳ್ತಂತೆ, ಇವತ್ತು ನಾನು ಮಾಲಿಗೆ ಹೋಗ್ತೇನೆ, ನನಗೆ ಭಾಳ ಸಂತೋಷ, ನನಗೆ ಇವತ್ತು ಸಂಡೇ, ನನ್ನ ಮನೆ ಯಜಮಾನ ನನ್ನನ್ನು ಮಾಲಿಗೆ ಕರ್ಕೊಂಡು ಹೋಗ್ತಾನೆ, ಎಂಜಾಯ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಪ್ರತಿಯೊಂದು ಕಾಣಿಕೆ ಕೂಡ ಭಾಳ ಸಂತೋಷವಾಗಿ ತಮ್ಮ ಪ್ರತಿಯೊಂದು ಹಣ ಕೂಡ ತಮ್ಮ ರೀತಿಯಲ್ಲಿ ಸಂತೋಷವಾಗಿ ಹೇಳ್ಕೊಳ್ತಾ ಇದ್ರಂತೆ. ನಾನು ಇವತ್ತು ಅಲ್ಲಿಗೆ ಹೋಗ್ತೇನೆ, ಮಾರ್ಕೆಟಿಗೆ ಹೋಗ್ತೇನೆ, ಸಂತೆಗೆ ಹೋಗ್ತೇನೆ, ಹೀಗೆ ಎಲ್ಲವೂ ಕೂಡ 100 ರೂಪಾಯಿ ನೋಟು, 50 ರೂಪಾಯಿ ನೋಟು ಎಲ್ಲವೂ ಕೂಡ ಹೇಳ್ಕೊಳ್ತಾಯಿತ್ತು. ಈ ಚಿಲ್ಲರೆ ಕಾಸು ಉಂಟಲ್ಲ, ಚಿಕ್ಕ 10 ರೂಪಾಯಿದು, 5 ರೂಪಾಯಿದು, 20 ರೂಪಾಯಿ ನೋಟುಗಳೆಲ್ಲ ಹೇಳ್ತಾ ಇದ್ದಂತೆ. ನಮಗೂ ಕೂಡ ಅವರು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಈ 2000 ನೋಟುಗಳೆಲ್ಲ ದೊಡ್ಡ ನೋಟುಗಳು ಕೇಳ್ತಾ ಇದ್ದಾರೆ. ಅರೆ ಮಾರೆ, ನಾವು ಸಂತೋಷ ಪಡೋದು ಸರಿ, ನೀವು ಏಕೆ ಸಂತೋಷ ಪಡ್ತಾ ಇದ್ದೀರಿ? ನಿಮ್ಮನ್ನು ಯಾರು ಯೂಸ್ ಮಾಡ್ತಾ ಇದ್ದಾರೆ? ಇಲ್ಲ, ನಾವಿವತ್ತು ಚರ್ಚಿಗೆ ಹೋಗ್ತೇವೆ ಅಂತೇಳಿ ನಾವಿವತ್ತು ಚರ್ಚಿಗೆ ಹೋಗ್ತಿದ್ದೇವೆ. ಯಾಕಂದರೆ ನಮ್ಮ ಕಾಣಿಕೆ ಇದು ಕತೆ ಇರ್ಬೋದು, ಆದರೆ ಭಾಳ ತಾತ್ಪರ್ಯ ಏನಂದರೆ ನಮ್ಮ ಜೀವನದಲ್ಲಿ
ಯಾವಾಗಲೂ ಕೂಡ ದೇವರಿಗೆ ಕೊಟ್ಟಂಥದ್ದು. ನಮ್ಮದು ಏನು ಗಳಿಸಿಕೊಂಡಂಥದ್ದು ಏನೂ ಇಲ್ಲ, ಯಾವುದು ಕೂಡ ಗಳಿಸ್ಕೊಳ್ಳಿ. ನಾವು ಸಂಗೀತ ಎಲ್ಲ ಒಳ್ಳೆ ದಾನಗಳ ಮೂಲಕರ್ತ ದೇವರೇ, ಎಲ್ಲ ಒಳ್ಳೆ ದಾನಗಳ ಮೂಲಕರ್ತ ದೇವರೇ, ಎಲ್ಲವನ್ನು ಕೊಟ್ಟವನು ದೇವರು. ಆದರೆ ಪಡ್ಕೊಂಡಂಥ ನಾವು ಕೊಡುವಾಗ ಹೇಗೆ ಕೊಡ್ತೇವೆ ಇವತ್ತು ಆಲೋಚನೆ ಮಾಡಿಕೊಳ್ಳೋಣ. ಸ್ವಾರ್ಥದಿಂದ, ನಿಸ್ವಾರ್ಥತೆಯಿಂದ ನಾವು ಕೊಟ್ಟು ಸಭೆಯನ್ನು, ಸಮಾಜವನ್ನು ಮತ್ತು ಇಡೀ ಕ್ರೈಸ್ತಿಯ ಮಕ್ಕಳಾಗಿ ಜೀವನ ಮಾಡೋದನ್ನು ನಾವು ಲೋಕಕ್ಕೆ ತೋರಿಸುವಂಥ ಸಾಧನಗಳು ನಾವು ಆಗೋಣ. ಹೀಗೆ ಮಾಡೋದಾದರೆ ದೇವರು ಮಾಡಿದ ಎಲ್ಲ ಕಾರ್ಯಗಳನ್ನು ಸ್ಮರಿಸಿಕೊಳ್ಳೋಣ, ನೆನೆಸಿಕೊಳ್ಳೋಣ, ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಮಾತ್ರವಲ್ಲ, ಕೃತಜ್ಞತೆ ಸಲ್ಲಿಸೋದು ಮಾತ್ರ ಅಲ್ಲ, ನಮ್ಮ ಜೀವನದುದ್ದಕ್ಕೂ ಕೂಡ ಯಾವಾಗಲೂ ಕೂಡ ಸಂತೃಪ್ತಿಯ ಹೆಜ್ಜೆಗಳನ್ನು ಇಡೋಣ. ಯಾಕಂದರೆ ದೇವರು ಕೊಟ್ಟಿದ್ದಾನೆ, ಅದರಿಂದ ನಾನು ಸಂತುಷ್ಟನಾಗಿದ್ದೇನೆ, ಸಂತೋಷದಿಂದಿದ್ದೇನೆ. ದೇವರು ನನ್ನ ಜೀವಿತದ ಉದ್ದಕ್ಕೂ ಕೂಡ ಅದ್ಭುತವಾದ ರೀತಿಯಲ್ಲಿ ನಡೆಸ್ತಾನೆ. ಅಂಥ ನಡೆಸುವಿಕೆ ಜೀವನವನ್ನು ಕಂಡುಕೊಂಡು ಯಾವಾಗಲೂ ಕೂಡ ಆತನಿಗೆ ಮಹಿಮೆ ಸಲ್ಲಿಸುತ್ತಾ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಬಲ ನಂಬಿಗಸ್ತರಾದಂಥ ಒಳ್ಳೆಯ ಆಳುನಿಗಳು ದಣಿಯ ಸೌಭಾಗ್ಯದಲ್ಲಿ ಸೇರಿದೆ ಅನ್ನೋಂಥ ಆಶೀರ್ವಾದಕ್ಕೆ ದೇವರು ನಮ್ಮನ್ನು ನಡೆಸುವ ಹಾಗೆ ಈ ಸ್ತೋತ್ರಾರ್ಪಣೆ ಆರಾಧನೆ ಅಥವಾ ಬೆಳಕಾಣಿಕೆ ಹಬ್ಬದ ಆರಾಧನೆ ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ನಮ್ಮ ಹೃದಯಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಹೇಳುವ ಹಾಗೆ ನಡೆಸುವಂತೆ ಕುಡಿತಲು ತೊಲಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ನಮ್ಮ ಜೀವನ ನೀನು ಕೊಟ್ಟಂಥ ದಾನ ಸ್ವಾಮಿ. ನಿನ್ನ ಸೃಷ್ಟಿಯ ಕಾಲದಿಂದಲೂ ಕೂಡ ನೀನು ನಮಗೆ ಎಲ್ಲವನ್ನು ಕೊಟ್ಟಿದ್ದಿ. ಬೆಳಕನ್ನು, ಕತ್ತಲೆಯನ್ನು ವಿಭಾಗಿಸಿದ ಸೂರ್ಯನ ಕೊಟ್ಟಿದ್ದಿ. ಎಲ್ಲ ರೀತಿಯಲ್ಲಿ ಕೂಡ ಆ ಸೂರ್ಯನ ಕಿರಣ ತಪ್ಪು ಮಾಡುವವನ ಮೇಲೆಯೂ ಒಳ್ಳೆಯವನ ಮೇಲೆಯೂ ಎಲ್ಲರ ಮೇಲೆ ಪ್ರಕಾಶಿಸುತ್ತದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೀತಿಯು ಕೂಡ, ನಿನ್ನ ಶ್ರೇಷ್ಠತೆ ಕೂಡ, ನಿನ್ನ ಎಲ್ಲ ರೀತಿಯ ಮಾದರಿ ಜೀವನ ಕೂಡ ಪ್ರತಿಯೊಬ್ಬರಿಗೂ ತೋರಲ್ಪಟ್ಟಿದೆ. ಆದ್ದರಿಂದ ಸ್ವಾಮಿ, ನಾವು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮನ್ನು ನೀನು ಕಾಪಾಡ್ತಾ ಬಂದಿದ್ದಿ, ನಡೆಸ್ತಾ ಬಂದಿದ್ದಿ, ಆಶೀರ್ವದಿಸ್ತಾ ಬಂದಿದ್ದಿ, ಎಲ್ಲ ರೀತಿಯ ಕೃಪೆಯಿಂದ ತುಂಬಿಸಿದ್ದಿ ಸ್ವಾಮಿ. ಇವತ್ತು ನಮ್ಮ ಜೀವನದಲ್ಲಿ ಭಾಳ ವಿಶೇಷವಾದಂಥ ದಿನ. ಇಡೀ ವಿಶ್ವ ಭಯದಿಂದ, ಗೊಂದಲದಿಂದ ಇದೆ ಸ್ವಾಮಿ. ಅದರ ಮಧ್ಯದಲ್ಲಿ ನಿನ್ನ ಆಲಯದಲ್ಲಿ ಬಂದು ನಿನ್ನನ್ನು ಆರಾಧಿಸ್ತಿದ್ದೇವೆ, ಕೊಂಡಾಡ್ತಾ ಇದ್ದೇವೆ. ಯಾಕಂದರೆ ನೀನು ಕೊಟ್ಟಂಥ ಇದೊಂದು ಸದವಕಾಶ. ಈ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಳುವಾಗ ದೇವರೇ, ನಮ್ಮ ಒಬ್ಬೊಬ್ಬರ ಹೃದಯದ ಪ್ರಾರ್ಥನೆ ವಿಜ್ಞಾಪನೆಗಳ ಮಧ್ಯದಲ್ಲಿ ನೀನು ಕಾರ್ಯ ಮಾಡು. ನಮ್ಮನ್ನು ಇವತ್ತು ಆರೋಗ್ಯಪೂರಿತವಾಗಿ ಆಲಯಕ್ಕೆ ಬರುವಂಥ ಎಲ್ಲ ರೀತಿಯ ಆಶೀರ್ವಾದ ನಡೆಸ್ತಿರೋದಕ್ಕಾಗಿ ಸ್ತೋತ್ರ ದೇವರೇ. ಅದಕ್ಕೆ ನಾವು ಕೊಂಡಾಟ ಸಲ್ಲಿಸ್ತಿದ್ದೇವೆ. ಕಳೆದಂಥ ದಿನಗಳಲ್ಲಿ ಯಾವ ತೊಂದರೆಗೆ ಒಳಗಾಗದಾಗಿ ನಮ್ಮನ್ನು ಕಾಪಾಡಿ ಬಲಪಡಿಸಿರೋದಕ್ಕಾಗಿ ಸ್ತೋತ್ರ ಹೇಳ್ತಿದ್ದೇವೆ. ಮತ್ತು ಈ ಲೋಕದಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸಂತೋಷವಾಗಿರಬೇಕಾದಂಥ ರೀತಿಯಲ್ಲಿ ಊಟಕ್ಕೆ ಬೇಕಾದಂಥ ಆಹಾರವನ್ನು, ಬೆಳೆಯನ್ನು ಎಲ್ಲವನ್ನು ಕೊಟ್ಟು ನಡೆಸಿದ್ದಿ. ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಕೊಟ್ಟು ನೀನು ಅದ್ಭುತವಾದಂಥ ಆಶೀರ್ವಾದ ತುಂಬಿಸಿದಿ. ಅದನ್ನು ಕೂಡ ನೆನೆಸ್ಕೊಂಡು ನಾವು ನಿನಗೆ ಸ್ತೋತ್ರ ಹೇಳಲಿಕ್ಕೆ ಕೂಡಿ ಬಂದಿದ್ದೇವೆ ದೇವರೇ. ಈ ಸಮಯವನ್ನು ನಾವು ಹೃದಯಪೂರ್ವಕ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮತ್ತು ನೀನು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನೆನೆಸಿಕೊಂಡು ಸ್ವಾಮಿ, ಅದನ್ನು ನಾವು ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸಂತೃಪ್ತಿಯಿಂದ ಜೀವಿಸುತ್ತಾ, ಮಾತ್ರವಲ್ಲ ನಮ್ಮಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಇನ್ನೊಬ್ಬರನ್ನು ಕೈ ಹಿಡಿದು ಎತ್ತುವಂಥ ಎಲ್ಲ ರೀತಿಯ ಕೃಪೆಯಲ್ಲಿ ತುಂಬಿಸಿ ನಡೆಸಲು ಬೇಡುತ್ತಾ ನಮ್ಮ ಪ್ರಾರ್ಥನೆ ಮತ್ತು ನಮ್ಮ ಜೀವನ ನೀನೇ ನಮ್ಮ ನಡೆಸಲು ಬೇಡುತ್ತಾ ನಮ್ಮ ಪ್ರಾರ್ಥನೆ ಯೇಸು ನಾಮದಲ್ಲಿ ಕೇಳಿದ್ದೇವೆ, ಆಮೆನ್. ಕೊನೆಯದಾಗಿ ತುಳು ಸಂಗೀತದಲ್ಲಿ 29ನೇ ತುಳು ಸಂಗೀತವನ್ನು ಹಾಡೋಣ. ಈ ಸಂಗೀತ ಹಾಡುತ್ತಿರುವಾಗ ಸಭಾ ಹಿರಿಯರು ಸಭೆಯ ಕುಳಿತಲ್ಲಿಯೇ ತೆನೆಗಳನ್ನು ಹಂಚಲಿಕ್ಕಿದ್ದಾರೆ. ತುಳು ಸಂಗೀತ 29 ಬೇಕಾದಷ್ಟು ಚರಣ ಹಾಡೋಣ. ಆಗ ಸಭೆಯ ಕುಳಿತಲ್ಲಿಗೆ ಸಭಾ ಹಿರಿಯರು ತೆನೆಗಳನ್ನು ಹಂಚಲಿಕ್ಕಿದ್ದಾರೆ. ಯೇಸುಗೂ ಸ್ತೋತ್ರ ಸ್ತುತಿನಿ ಪಂಡದ ಆಯ ಕೀರ್ತನೆ, ಯೆಹೋವ ಸ್ತೋತ್ರ ಸ್ತುತಿನಿ ಪಂಡದ ಆಯ ಕೀರ್ತನೆ.
ನಾವೆಲ್ಲರೂ ಎದ್ದು ನಿಂತು ಕರ್ತನು ತಾನೇ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿಂದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನಮಗೆ ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಹೊಸ ವರ್ಷದ ಸಂತೋಷದ ಜೀವನದ ಉದ್ದಕ್ಕೂ ಕೂಡ ಯಾವಾಗಲೂ ಇದ್ದುಕೊಂಡು ನಡೆಸುವಂತಾಗಲಿ. ಆಮೇಲೆ